वेदांत स्वामी श्री Prabhupada की जय कौन देवी जी कौन आचार्य Savior of the whole world Jagadguru Srila Prabhupada की जय अंतकोटि वैष्णव की जय रमणाचार्य हरिदास ठाकुर की जय जय गुरु प्रेमानंदे हरि हरि all glories to Simple Devotees Hare Krishna all glories to Simple Devotees Hare Krishna all glories to Simple Devotees Hare Krishna all glories to Sri Guru and Sri Gauranga Hari Bol प्रार्थने ಮಾಡ್ಕೊಂಡು ಶುರು ಮಾಡೋಣ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ರೂಪಃ ಕರಾಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಹಪ್ರಜಾತಂ ಸಹಗಣ ರಘುನಾಥಾರ್ಜಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮದೇ ಭಕ್ತಿವೇದಾಂತ ಸ್ವಾಮಿನಿಧಿ ನಾಮಿನೇ ನಮಸ್ತೆ ಸರಸ್ವತೇ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಕೌಶಿಕಾದಿ ಪಾಶ್ಚಾತ್ಯದೇಶಧಾರಿಣಿ ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮಾಯ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮೇ ಗೌರವಿಷೇ ನಮಃ हे कृष्ण करुणा सिंधो दीनबंधो जगत्पते गोपेश गोपकान्ता राधाकान्त नमोस्तुते भक्तकांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये आचार्यभ्यश्च महत्सुभ्यदेव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरभक्तवृंद हरे कृष्णा 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 हरे 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 राम 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 हरे हरे ಕೃಷ್ಣ ಎಲ್ಲ ಭಗವದ್ಭಕ್ತರಿಗೂ ಪ್ರತಿ ಶನಿವಾರದ ಗೀತಾ ಚರ್ಚೆಗೆ ಸ್ವಾಗತ. ನಾವು ಸುಮಾರು ತಿಂಗಳುಗಳಿಂದ ಗೀತೆಯ 2ನೇ ಅಧ್ಯಾಯ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಶ್ಲೋಕ ಸಂಖ್ಯೆ 70 ಹಾಗೂ 71ರ ಚರ್ಚೆ ಮಾಡಲಿದ್ದೇವೆ. ಇನ್ನೊಂದು ಶ್ಲೋಕ ಉಳಿದಿರುತ್ತೆ. ಅವತ್ತು 72 ಶ್ಲೋಕ 2ನೇ ಅಧ್ಯಾಯ. ಏನು ವಿಶೇಷತೆ ಅಂತಂದ್ರೆ ಗೀತಾ ಸಾರ ಸಂಗ್ರಹ. ಇಂಗ್ಲಿಷ್ನಲ್ಲಿ ಪ್ರಭುಪಾದರು ಕಂಟೆಂಟ್ಸ್ ಆಫ್ ಗೀತಾ ಸಮರೈಸ್ಡ್ ಅಂತ ಕೊಟ್ಟಿದ್ದಾರೆ. ವಿಶೇಷಕ್ಕೆ ಯಾಕೆ ಅಂತಂದರೆ ಗೀತೆಯ ಏನೇನು ವಿಚಾರಗಳನ್ನು ಚರ್ಚೆ ಮಾಡಲಿದ್ದೇವೋ ಅದರ ಒಂದು ಸಾರಾಂಶ. ಸೊ 2ನೇ ಅಧ್ಯಾಯ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಗೀತೆಯ ಒಂದು ಸಾರಾಂಶ ಸಿಕ್ಕಂಗಾಯಿತು. ಇನ್ನು ಅದನ್ನು ವಿಶದವಾಗಿ ವಿವರವಾಗಿ ಪ್ರಶ್ನೋತ್ತರದ ಮೂಲಕ ಅರ್ಜುನ ಮತ್ತು ಕೃಷ್ಣ ಇನ್ನು ಬಿಡಿಸ್ತಾ ಹೋಗ್ತಾರೆ. ಒಳ್ಳೆಯಾಗಿ ಬಿಡಿಸ್ತಾ ಇನ್ನು ಹೆಚ್ಚಾಗಿ ಆಳವಾಗಿ ಹೋಗ್ತಾರೆ. ಆದರೆ ಮೂಲತಃ 2ನೇ ಅಧ್ಯಾಯದಲ್ಲಿ ಏನೇನು ಚರ್ಚೆ ಮಾಡಿದ್ದಾರೋ ಅದು ಒಂದು ರೀತಿಯಲ್ಲಿ ಸಮ್ಮರಿ. ಈಗ 2 ಶ್ಲೋಕ ಚರ್ಚೆ ಮಾಡಲಿದ್ದೇವೆ. 70 ಹಾಗೂ 71. 54ನೇ ಶ್ಲೋಕದಲ್ಲಿ ಕೃಷ್ಣ ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ ಮಾಡ್ತಾನೆ ಅಂತಂದ್ರೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಇದರಲ್ಲಿ 4 ಪ್ರಶ್ನೆಗಳು ಮುಖ್ಯವಾಗಿದೆ. ಒಂದು, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಕಾ ಭಾಷಾ ಅಂದರೆ ಅವನ ಗುಣಲಕ್ಷಣ, ಸಾಮಾನ್ಯ ಲಕ್ಷಣಗಳು ಏನು.
ಸ್ಥಿತಪ್ರಜ್ಞ. ಸ್ಥಿತಪ್ರಜ್ಞ ಅಂದರೆ ಅವನಿಗೆ ಇನ್ನೊಂದು ವಿಶೇಷಣ ಇದೆ. ಏನದು ಅಂದರೆ ಸಮಾಧಿಸ್ಥ, ಸಮಾಧಿಯಲ್ಲಿ ನೆಲೆಸಿರುವನು, ಸಮಾಧಿಸ್ಥ, ಅವನಿಗೆ ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ. ಒಂದು ಅವನ ಸಾಮಾನ್ಯ ಗುಣಲಕ್ಷಣ ಏನು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಅದರ ಉತ್ತರವಾಗಿ 55ನೇ ಶ್ಲೋಕದಲ್ಲಿ ಹಾಗೂ ಮುಂದಿನ ಕೆಲವು ಶ್ಲೋಕಗಳಲ್ಲಿ ಕೃಷ್ಣ ವಿವರಿಸ್ತಾರೆ ಅವನ ಲಕ್ಷಣ ಏನು ಅಂತ. ರಜಹಾತಿ ಯದಾ ಕಾಮ, ಎಲ್ಲ ಮನಸ್ಸಿನಲ್ಲಿ ಹುಟ್ಟುವಂತಹ ಎಲ್ಲ ಕಾಮನೆಗಳನ್ನ ಜಹಾತಿ ಅಂತ ಕಿತ್ತು ಒಗಿತಾನೆ, ತ್ಯಜಿಸ್ತಾನೆ. ಅವನಲ್ಲಿ ಆಸಕ್ತಿ ಹುಟ್ಟೋದಿಲ್ಲ ಅಂತಲ್ಲ, ಆದರೆ ಅವನು ತನ್ನ ಗೀತಾ ಜ್ಞಾನದ ಬಲದಿಂದ ಭಗವಂತನ ಅಂತರಂಗದಲ್ಲಿ ನೆಲೆಸಿರುವಂತಹ ಭಗವಂತ ಕೊಡುವಂತಹ ಬುದ್ಧಿಯ ಬಲದಿಂದ ಅವನು ಆ ಆಸೆಗಳನ್ನೇ ತ್ಯಜಿಸ್ತಾನೆ. ಬಲವಂತರಾಗಿ ಅಲ್ಲ, ಯಾರೂ ಸಾಧ್ಯ ಇಲ್ಲ ಬಲವಂತರಾಗಿ ಬಿಡ್ಸಕ್ಕೆ. ನಾವೇ ಇದು ಬೇಡ ಅಂತ ನಮ್ಗೆ ಅನ್ನಿಸ್ಬೇಕು. ಅಲ್ಲಿ ತನಕ ಆಸೆಗಳು ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಕೃಷ್ಣ ಒಂದು ತುಂಬಾ ಚೆನ್ನಾಗಿರುವಂತಹ ವಿಚಾರವನ್ನ ಕೃಷ್ಣ ಹೇಳ್ತಾನೆ. ಏನದು ಹೇಳ್ತಾನೆ ಅಂತಂದ್ರೆ, ನಮಗೆ ನಿಜವಾಗ್ಲೂ ಯಾವಾಗ ಆಸೆ ಬಿಟ್ಟು ಹೋಗುತ್ತೆ ಅಂತಂದ್ರೆ ಪರಮ ದೃಷ್ಟ ಬರ್ತದೆ. ಅದಕ್ಕಿಂತ ಚೆನ್ನಾಗಿರೋ ರುಚಿ ಸಿಕ್ಕಾಗ ಒಣ ರೊಟ್ಟಿಯೇ ಗತಿ ಇರಬೇಕಾದ್ರೆ ಅದನ್ನ ಕಿತ್ಕೊಂಡ್ರೆ ಜನ ಬಿಡಲ್ಲ. ಅದನ್ನ ಅದೇ ಗತಿ, ಒಣ ರೊಟ್ಟಿನೇ ಬೇಕು. ಅದೇ ಮೃಷ್ಟಾನ್ನ ಭೋಜನ ಅವ್ರಿಗೆ ಕೊಟ್ಟಾಗ ಅವರಾಗವರೇ ಒಣ ರೊಟ್ಟಿಯನ್ನು ಬಿಟ್ಟು ಮೃಷ್ಟಾನ್ನ ಭೋಜನಕ್ಕೆ ಬರ್ತಾರೆ ಹ್ಯಾಪಿಯಾಗಿ ಅಲ್ವಾ. ಅದೇ ರೀತಿ ಸಾಮಾನ್ಯವಾಗಿ ನಾವು ಅಥವಾ ನಮ್ಮ ಮಕ್ಕಳು ಯಾರಿಗೆ ನಾವು ಟ್ರೈನಿಂಗ್ ಕೊಡಬೇಕಾದ್ರೂ ಏನು ಮಾಡ್ತೀವಿ, ಅದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ತುಂಬ ಒತ್ತು ಹಾಕ್ತೀವಿ. ಹೌದು, ತಿಳುವಳಿಕೆ ನಾವು ಕೊಡಬೇಕು, ಆದರೆ ಬಲವಂತವಾಗಿ ಹೇರಕ್ಕಾಗೋದಿಲ್ಲ. ಆ ತಿಳುವಳಿಕೆ ಕೆಲವು ಮಾತುಗಳಲ್ಲಿ ತಿಳಿಸ್ಬೋದು, ಆದರೆ ಯಾವಾಗ ಅವರಾಗವರೇ ಅದನ್ನು ಬಿಡ್ತಾರೆ ಅಂದರೆ ಇನ್ನೂ ಚೆನ್ನಾಗಿ, ಇನ್ನೂ ಇಷ್ಟ ಆಗಿರುವಂತಹ, ಹೇಗೆ ಮಕ್ಕಳು ಯಾವುದೋ ಒಂದು ಆಟ ಸಾಮಾನು ಬೇಕು ಅಂತ ಹಠ ಮಾಡ್ತಾರೆ, ಅವರ ಮನಸ್ಸನ್ನು ಇನ್ನೂ ಚೆನ್ನಾಗಿರೋ ಕಡೆ ಆಗಿ ಇನ್ನೂ ಇಷ್ಟ ಆಗೋ ಕಡೆ ತಿರುಗಿಸಿದ್ರೆ ಹೇಗೆ ಸುಮ್ಮನೆ ಆಗ್ತಾರಲ್ಲ, ಅದೇ ರೀತಿ ನಮ್ಮ ಮನಸ್ಸನ್ನು ನಾವು ಟ್ರೈನ್ ಮಾಡಬೇಕು. ಬಲವಂತವಾಗಿ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಏನೋ ಆಸೆ ಪಡ್ತಾ ಇರುತ್ತೆ, ಅದನ್ನ ಬಿಟ್ಟು ಅಂತ ಎಷ್ಟು ಹೇಳಿದ್ರು ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಅರ್ಥ ಆಗಿರ್ಬೋದು, ಅದು ಒಳ್ಳೇದಲ್ಲ ಅಂತ ಬಿಡೋದಿಲ್ಲ. ಸುಲಭ ಇಲ್ಲ ಬಿಡೋದಕ್ಕೆ. ಕೃಷ್ಣ ಹೇಳ್ತಾರೆ ಅದು ಪರಮ ದೃಷ್ಟ ರಸವರ್ಜನ ಹೋಗ್ತಿస్తే ಪರಮ ದೃಷ್ಟ ಇವತ್ತತೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಎಲ್ಲ ಕಾಮನೆಗಳನ್ನು ಬಿಡೋದು ಅವನ ಒಂದು ಲಕ್ಷಣ ಆಗಿರುತ್ತೆ. ಅದು ಅವನ ನೆಕ್ಸ್ಟು ಕಿಂ ಪ್ರಭಾಷಿತ, ಅವನು ಹೇಗೆ ಮಾತನಾಡ್ತಾನೆ. ಇಲ್ಲಿ ಮಾತನಾಡೋದು ಅಂತಂದ್ರೆ ಸಾಮಾನ್ಯವಾಗಿ ನಾವು ಸುಮ್ಮನೆ ಮಾತಾಡೋದಿಲ್ಲ. ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಮಾತಾಡ್ತೀವಿ, ಅಥವಾ ನಮ್ಗೇನಾದ್ರೂ ಬೇಕು ಅನ್ಸಿದಾಗ ಮಾತಾಡ್ತೀವಿ ಅಲ್ವಾ. ಒಂದು ಪ್ರತಿಕ್ರಿಯೆ, ಮಾತು ಅನ್ನೋದು ನಮ್ಗೆ ಏನೋ ಇನ್ಪುಟ್ ಸಿಕ್ಕಾಗ ನಾವು ಮಾಡೋ ಪ್ರತಿಕ್ರಿಯೆ ಮಾತು. ಸೊ ಇಲ್ಲಿ ಕಿಂ ಪ್ರಭಾಷೇತ ಅಂತಂದ್ರೆ ಅವನು ಹೇಗೆ ಪ್ರತಿಕ್ರಿಯಿಸ್ತಾನೆ, ರೆಸ್ಪಾಂಡ್ ಹೇಗೆ ಮಾಡ್ತಾನೆ, ಅದು ಎರಡನೇ ಪ್ರಶ್ನೆ. ಅದಕ್ಕೂ ಕೃಷ್ಣ ಗೀತೆಯಲ್ಲಿ ಅಂದ್ರೆ ಒಳ್ಳೆ ಉತ್ತರ ಕೊಟ್ಟಿದ್ದಾನೆ. ಹೇಗೆ ರೆಸ್ಪಾಂಡ್ ಮಾಡ್ತಾನೆ ಅಂದ್ರೆ ದುಃಖೇಶು ಅನುದ್ವಿಗ್ನ ಸುಖೇಶು ವಿಗತಸ್ಥ. ಜೀವನದಲ್ಲಿ ಯಾವ ರೀತಿ ನಡ್ಕೋತಾನೆ, ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ. ಸುಖ ದುಃಖ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ. ಇದರ ಒಬ್ಬರಲ್ಲಿ ಯಾರು ಸಹಿತ ನಾನು ಬರೀ ದುಃಖ ಇದೆ ಅಥವಾ ಬರೀ ದುಃಖ ಇದೆ ಎರಡು ಬರುತ್ತೆ. ಬಂದಾಗ ನಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರಬೇಕು, ಯಾವ ರೀತಿ ಅವನ ಪ್ರತಿಕ್ರಿಯೆ ಇರುತ್ತೆ ಅದನ್ನು ನೋಡೋಣ. ಸ್ಥಿತಪ್ರಜ್ಞರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದ್ರೆ ದುಃಖ ಬಂದಾಗ ಉದ್ವಿಗ್ನ ಆಗೋದಿಲ್ಲ, ಸುಖ ಬಂದಾಗ ಆ ಸುಖಕ್ಕೆ ಅಂಟಿಕೊಳ್ಳೋದಿಲ್ಲ. ವಿಗತ ಸ್ಪೃಹ, ಸ್ಪೃಹ ಅಂದ್ರೆ ಒಂದು ರೀತಿಯಲ್ಲಿ ತೀವ್ರವಾದ ಆಸೆ, ಬಯಕೆ. ವಿಗತ ಸ್ಪೃಹ, ಸುಖ ಬಂದರೂ ಸಹಿತ ಅವನ ಸುಖಕ್ಕೆ ಅಂಟಿಕೊಳ್ಳೋದಿಲ್ಲ. ದುಃಖ ಬಂದಾಗ ತತ್ತರಿಸೋದಿಲ್ಲ. ನಮ್ಮ ಸಹಜ ಸ್ವಭಾವ ಅಥವಾ ರಿಯಾಕ್ಷನ್ ಪ್ರತಿಕ್ರಿಯೆ ಅಂದ್ರೆ
ದುಃಖ ಬಂದಾಗ ನಡುಗುತ್ತೀವಿ, ಅಂದರೆ ಅಂಜ್ತೀವಿ. ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದಕ್ಕೆ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳ್ತಾರೆ, ಒಂದು ರೀತಿ ಪ್ರತಿಕ್ರಿಯೆ ಯಾವ ರೀತಿ ಮಾಡ್ತಾರೆ ಅಂದರೆ ಫೈಟ್. ನಾವು ಅದನ್ನ ಪ್ರತಿರೋಧಿಸ್ತೀವಿ. ಯಾರೋ ನಮಗೆ ಕೆಲವು ಅನ್ಬಾರದ ಮಾತಂದ್ರು ಅಂದರೆ ನಾವು ವಾಪಸ್ ಅಂತೀವಿ ಅಥವಾ ಜಸ್ಟ್ ಡಿಫೆಂಡ್ ಮಾಡ್ಕೋತೀವಿ ಅಲ್ವಾ. ಇನ್ನೊಂದು ಪ್ರತಿಕ್ರಿಯೆ ಯಾವ ರೀತಿ ಮಾಡ್ತಾರೆ ಅಂದರೆ ಒಂದು ಫೈಟ್, ಇನ್ನೊಂದು ಫ್ಲೈಟ್. ಫ್ಲೈಟ್ ಅಂದರೆ ನಾವು ಅದರಿಂದ ದೂರ ಇರೋದು. ಅದು ಯಾರೊಬ್ಬರು ಸರಿಯಾಗಿ ನಮ್ಮ ಹತ್ರ ಮಾತಾಡೋದು, ಅವರಿಂದ ಯಾವುದೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತಾ ಮತ್ತೆ ಅವ್ರ ಹತ್ರ ಮಾತಾಡೋದಿಲ್ಲ. ಮತ್ತ್ಯಾಕಪ್ಪ ಫ್ಲೈಟ್ ಅಲ್ಲಿಂದ ಅಂದರೆ ಅವರ ಜೊತೆ ಆ ಒಡನಾಟನೇ ಕಮ್ಮಿ ಮಾಡ್ಕೋಬೋದು ಅಲ್ವಾ. ಈ ರೀತಿಯಾಗಿ ಮಾಡ್ತೀವಿ. ಏನು ಅದರ ಮೂಲ ಉದ್ದೇಶ ಏನು ಅಂದರೆ ದುಃಖವನ್ನು ದೂರ ಇಡೋದು ಮೂಲ ಉದ್ದೇಶ. ಯಾರಿಗೂ ಇಷ್ಟ ಇಲ್ಲ ದುಃಖ. ಆದರೆ ಸಿದ್ಧಪಟ್ಟಣ ಯಾವ ರೀತಿ ಮಾಡ್ತಾರೆ, ಅವನ ನಡವಳಿಕೆ ಯಾವ ರೀತಿ ಇರುತ್ತೆ. ಸಾಮಾನ್ಯವಾಗಿ ನಮ್ಮ ನಿಮ್ಮ ನಡವಳಿಕೆ ಅಂದರೆ ಸಹಜ ಈಗಿನ ಸಾಮಾನ್ಯ ಮಾನವರಲ್ಲಿ ನಡವಳಿಕೆ ಯಾವ ರೀತಿ ಇರುತ್ತೆ ಅಂದರೆ ದುಃಖ ಬರುತ್ತೆ ಅಂತ ಆಂಟಿಸಿಪೇಟ್ ಮಾಡಿಕೊಂಡು ಅದಕ್ಕೆ ರೆಡಿಯಾಗಿ ಕಾಯ್ತಾ ಇರ್ತೀವಿ. ಯಾಕೆ ಅಂದರೆ ಅವರಿಗೆ ದುಃಖ ಕಂಡ್ರೆ ಅಷ್ಟು ಭಯ. ಫುಲ್ ರೆಡಿಯಾಗಿ ಕೂತಿರ್ತಾರೆ ದುಃಖ ಬರಬಾರ್ದು. ಅಷ್ಟು ರೆಡಿಯಾದರೂ ದುಃಖ ಬರೋದು ನಿಂತೋಯ್ತ. ಇನ್ನೊಂದು ದಾರಿಯಲ್ಲಿ ಬರುತ್ತೆ, ಅಲ್ಲೂ ಬ್ಲಾಕ್ ಮಾಡ್ಕೋತೀವಿ, ಇನ್ನೊಂದು ಕಡೆ ಏನೋ ಬರುತ್ತೆ, ಅಲ್ಲಿ ಬ್ಲಾಕ್ ಮಾಡ್ತೀವಿ, ಇನ್ನೊಂದು ಕಡೆ. ಏನು ಪರಿಹಾರ ಇದಕ್ಕೆ ಅಂದರೆ ದುಃಖ ಬರ್ತಾನೆ ಇದೆಯಲ್ಲ, ಸ್ಟಾಪೇ ಆಗ್ತಾ ಇಲ್ಲಲ್ಲ. ಅದಕ್ಕೆ ಪರಿಹಾರ ಎಲ್ಲಿದೆ ಅನ್ನೋಕ್ಕೆ ಕೃಷ್ಣ ಗೀತೆ ಹೇಳ್ತಾ ಇದ್ದಾನೆ, ದುಃಖೇಶು ಅನುದ್ವಿಗ್ನಮನ. ನಮಗೆ ದುಃಖ ಆಗ್ತಾ ಇರೋದು ಯಾರೋ ಆಡಿದ ಮಾತಿನಿಂದ ಅಲ್ಲ, ನಮ್ಮ ಮನಸ್ಸು ಅದು ಕೊಡ್ತಾ ಇರೋ ಪ್ರತಿಕ್ರಿಯೆಯಿಂದ. ಇದಕ್ಕೆ ಉದಾಹರಣೆ ನೀವೆಲ್ಲ ಕೇಳಿರ್ಬೋದು ಕತೆ. ಬುದ್ಧ, ಗೌತಮ ಬುದ್ಧ, ಅವನು ಒಂದು ಕಡೆ ಕುಳಿತುಕೊಂಡು ಧ್ಯಾನಸ್ಥನಾಗಿರ್ತಾನೆ. ಯಾರೋ ಬರ್ತಾರೆ, ವ್ಯಕ್ತಿಗಳು ಬರ್ತಾರೆ. ಒಬ್ರು ಬಂದು ಬುದ್ಧನಿಗೆ ಏನೋ ಗಿಫ್ಟ್ ಕೊಡ್ತಾರೆ. ಬುದ್ಧ ಹಾಗೆ ಇರ್ತಾನೆ, ಏನು ಪ್ರತಿಕ್ರಿಯೆ ಮಾಡೋದಿಲ್ಲ. ಇನ್ನೊಬ್ಬ ಬಂದು ಬುದ್ಧನಿಗೆ ಸಿಕ್ಕಾಪಟ್ಟೆ ಬೈತಾನೆ, ನೀವು ಹಂಗೆ ನೀವು ಹಂಗೆ. ಬುದ್ಧ ಏನು ಪ್ರತಿಕ್ರಿಯೆ ಮಾಡೋದಿಲ್ಲ. ಅದಕ್ಕೆ ಅವರ ಶಿಷ್ಯರು ಕೇಳ್ತಾರೆ, ಹೇಗೆ ನೀವು ರೀತಿ ಮಾಡೋಕ್ಕಾಯ್ತು? ಶ್ರೀ ರಾಧಾ ಮಾನವ ಅಷ್ಟಧಕ್ಕೆ ಬೀಜ ಬುದ್ಧ ಉತ್ತರ ಕೊಡೋದು ಅಂತ ಅರ್ಥ ಮಾಡ್ಕೊಳ್ಳಿ. ಹೇಳ್ತಾರೆ, ನೀವು ಯಾರೋ ಬಂದರು ನಿಮ್ಗೇನೋ ಕೊಡ್ತಾರಪ್ಪ, ನೀವು ಅದನ್ನು ಸ್ವೀಕಾರ ಮಾಡಲಿಲ್ಲ, ಏನಾಗುತ್ತೆ? ವಾಪಸ್ ಅವರೇ ತಗೊಂಡು ಹೋಗ್ತಾರೆ, ಅದು ಅಲ್ಲೇ ಇರುತ್ತೆ ಅಷ್ಟೇ ಅಲ್ವಾ. ಅದೇ ರೀತಿ ಯಾರೋ ಬಂದು ನಿಮ್ಗೆ ಚೆನ್ನಾಗಿ ಬೈತಾರೆ ಅನ್ಕೊಳ್ಳಿ, ಕೆಟ್ಟ ಮಾತುಗಳು ಬೈತಾರೆ. ನೀವು ಆ ಮಾತುಗಳನ್ನ ನಿದ್ರೆನ ಸ್ವೀಕಾರ ಮಾಡಿದ್ರೆ ತಾನೇ ನಿಮ್ಗೆ ನೋವಾಗೋದು. ಅದನ್ನು ಹೊರಗಡೆ ಇಟ್ಬಿಡಿ. ಯಾಕೆ ಅದನ್ನು ಸ್ವೀಕಾರ ಮಾಡಿ ಒಳಗಡೆ ಮನಸ್ಸಲ್ಲಿ ಇಟ್ಕೊಂಡು ಚೆನ್ನಾಗಿ ನೋವಾಗೋ ಥರ ಯಾಕೆ ನಾವು ಪ್ರತಿಕ್ರಿಯಿಸಬೇಕು? ಎಲ್ಲ ತಾತ್ವಿಕವಾಗಿ ಮಾತಾಡೋದು ಸುಲಭ. ಅದಕ್ಕೆ ಸಿದ್ಧಪಟ್ಟಣ ಅಂತ ಕರೆಯೋದು. ನಮಗಿನ್ನೂ ಅವಸ್ಥೆ ತಲುಪಿಲ್ಲ, ಅದಕ್ಕೆ ಅದು ಇಂಪಾಸಿಬಲ್ ಅನ್ಸುತ್ತೆ, ಅಥವಾ ಕೇಳಲಿಕ್ಕೆ ಚೆನ್ನಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಆದರೆ ಎಲ್ಲವೂ ಸಾಧ್ಯ ಯಾವಾಗ ಅಂದರೆ ಟ್ರೈನಿಂಗ್ ಇಂದ. ಈ ರೀತಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಈಗ ಅಷ್ಟೇ, ತಕ್ಷಣ ನಮಗೆ ಮಾಡಕ್ ಬರಲ್ಲ. ಬಟ್ ಈಗ ಗೊತ್ತಾಗಿದೆ, ಕೃಷ್ಣ ಹೇಳಿದಾನೆ ಯಾವ ರೀತಿ ಇರಬೇಕು. ದುಃಖೇಶು ದುಃಖೇಶು ಬಿಗದಷ್ಟರ ಆಯ್ತು. ದುಃಖದಿಂದ ನಾವು ಈ ರೀತಿ ಹೆಂಗೋ ತಪ್ಪಿಸ್ಕೋಬಹುದು ಅಂತ ತಿಳ್ಕೊಂಡ್ವಿ. ಆದರೆ ಸುಖ ಬಂದಾಗ ಅವಾಗಲೂ ಅದೇ ಮನೋಸ್ಥಿತಿ ಇದ್ದಾಗ ಮಾತ್ರ ದುಃಖ ಬಂದಾಗ ಆ ಮನಸ್ಥಿತಿ ಬರೋದು. ಸಾಮಾನ್ಯ ಏನಾಗುತ್ತೆ ಅಂದ್ರೆ ಸುಖ ಬಂದಾಗ ಆ ಸುಖಕ್ಕೆ ಅಂಟಿಸ್ಕೊಂಡ್ಬಿಡ್ತೀವಿ, ಬಿಡಕ್ಕೆ ರೆಡಿ ಇರಲ್ಲ. ಆ ಒಂದು ಸ್ವಭಾವದ ಅನದರ್ ಎಕ್ಸ್ಟ್ರೀಮ್, ಅದು ದುಃಖ ಬಂದಾಗ ದುಃಖನ ದೂರ ಹೇಳಕ್ ಹೋಗ್ತೀವಿ. ಎರಡೂ ಮಾಡಬಾರದು. ಅದು ಸಿದ್ಧಪ್ರಜ್ಞನ
ಹೇಗೆ ಕುಳಿತುಕೊಳ್ಳುತ್ತಾನೆ. ಕಿಂ ಆಸೀತ, ಆಸೀತ ಅಂದ್ರೆ ಕುಳಿತುಕೊಳ್ಳೋದು, ಅಂದ್ರೆ ಒಂದು ರೆಸ್ಟ್ ಮಾಡೋದು ಅಲ್ವಾ. ಅಂದ್ರೆ ಇಂದ್ರಿಯಗಳನ್ನ ಹೇಗೆ ರೆಸ್ಟ್ ನಲ್ಲಿ ಇರ್ತಾನೆ. ಇಂದ್ರಿಯಗಳು ಯಾವತ್ತೂ ಅರಸ್ತಾ ಇರುತ್ತೆ, ಅದು ಬೇಕು ನನಗೆ, ಇದು ಬೇಕು, ಇದು ಬೇಕು, ಅದು ಬೇಕು, ಅರಸ್ತಾ ಇರುತ್ತೆ ಎಲ್ಲ ಅಲ್ವಾ. ಇಂದ್ರಿಯಗಳನ್ನ ಹೇಗೆ ರೆಸ್ಟ್ ಅಲ್ಲಿ ಇಟ್ಟಿರ್ತಾನೆ ಅಂದ್ರೆ ಇಂದ್ರಿಯಗಳನ್ನ ಹೇಗೆ ನಿಗ್ರಹಿಸ್ತಾನೆ. ಅದಕ್ಕೆ ಶ್ಲೋಕ ಸಂಖ್ಯೆ 58ರಿಂದ ಕೃಷ್ಣ ಉತ್ತರ ಹೇಳ್ತಾ ಹೋಗ್ತಾನೆ. ಕೂರ್ಮೋಂಗಾನಿ ವಸಪಶಃ ಇಂದ್ರಿಯಾಣಿ ಇಂದ್ರಿಯಾರ್ಥ್ಯಂಚ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಏನ್ ಮಾಡ್ತಾನೆ ಅಂತಂದ್ರೆ ಹೇಗೆ ಕೂರ್ಮ ಅಂದ್ರೆ ಆಮೇಲೆ ಸ್ವಲ್ಪ ಯಾವಾಗ ಅದಕ್ಕೆ ಡೇಂಜರ್ ಸೈನ್ ಬರುತ್ತೆ ಆಗ ತನ್ನ ಇಂದ್ರಿಯಗಳು ಯಾವುದು ವೀಕ್ ಪಾರ್ಟ್ಸ್ ಇದೆ ಅದನ್ನ ಒಳಗೆ ಹಾಕೊಂಡ್ಬಿಟ್ಟು ಶೆಲ್ ಕವರ್ ಮಾಡ್ಕೊಂಡು ಪ್ರೊಟೆಕ್ಷನ್. ಅದೇ ರೀತಿ ಇಂದ್ರಿಯಗಳನ್ನ, ಇಂದ್ರಿಯ ವಸ್ತುಗಳು ಬಂದಾಗ ಇಂದ್ರಿಯಗಳನ್ನು ನಾವು ಒಳಗೆ ಇಡ್ಕೋಬೇಕು. ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಅಂತಾನೆ ನಾವು ಏಕಾದಶಿ ಮಾಡ್ತೀವಿ. ಏಕಾದಶಿ ದಿನ ಎಂತೆಂತ ತುಂಬಾ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುವಂತ ಐಟಮ್ ಮುಂದೆ ತಂದಿದ್ರು ನಾವು ತಿನ್ನಲ್ಲ. ಅದೇ ಧಾನ್ಯ ಆಗಿದ್ದಾಗ ತಿನ್ನೋದಿಲ್ಲ ಅಲ್ವಾ. ಇದಕ್ಕೆ ಇದನ್ನು ಸ್ವಲ್ಪ ನಾವು ಟ್ರೈನಿಂಗ್. ಅದಕ್ಕೆ ಮೂಲತಃ ಇಂದ್ರಿಯಗಳನ್ನ ನಿಗ್ರಹ ಮಾಡಲು ಅಷ್ಟು ಸುಲಭ ಇಲ್ಲ. ಹೇಳಲಿಕ್ಕೆ ಸುಲಭ ಇದೆ, ಮಾಡಕ್ಕೆ ತುಂಬಾ ಕಷ್ಟ ಇದೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯತತೋ ಹಿ ಅಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸವಂ. ಎಷ್ಟೇ ಕಷ್ಟಪಟ್ಟರು ಎಂಥವರು ಸಾಧಾರಣ ಪುರುಷನಲ್ಲ, ವಿಪಶ್ಚಿತ ಪುರುಷ. ವಿಪಶ್ಚಿತ ಅಂದ್ರೆ ಪಂಡಿತ. ಇದೆಲ್ಲ ನಾವು ಇವತ್ತು ಒಂದು ಚರ್ಚೆ ಮಾಡ್ತೀವಿ, ಮತ್ತೆ ನಾವು ರೆಗ್ಯುಲರ್ ಲೈಫಲ್ಲಿ ಇನ್ವಾಲ್ವ್ ಆಗ್ತೀವಿ. ಇಲ್ಲಿ ವಿಪಶ್ಚಿತ ಅಂದ್ರೆ ಪಂಡಿತ. ಪಂಡಿತ ಏನಂದ್ರೆ ಬೆಳಗ್ಗೆ ರಾತ್ರಿ ಇದ್ರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡೋದು ಪಂಡಿತ. ನಾವು ಯಾವಾಗಲೂ ವಾರಕ್ಕೊಂದ್ಸರಿ ಮಾಡ್ತೀವಿ. ವಿಪಶ್ಚಿತ ಅಂದ್ರೆ ಪಂಡಿತ, ದಿನ ಅದ್ರ ಬಗ್ಗೆನೇ ಆಲೋಚನೆ ಮಾಡಿ ಅಷ್ಟು ಎಕ್ಸ್ಪರ್ಟೈಸ್ ಪಡೆಯುವ ಅಂತಹ ಪಂಡಿತ ಸಹಿತ ಯತತೋ ಹಿ ಕೌಂತೆಯ ಇಂದ್ರಿಯಾಣಿ ಪ್ರಮಾಥಿ. ಎಷ್ಟು ಬಲವಾಗಿದೆ ಇಂದ್ರಿಯಗಳು ಅಂತಂದ್ರೆ, ಒಂದು ಇಂದ್ರಿಯ ಸಾಕು. 5 ಇಂದ್ರಿಯ ಇದೆ, ಯಾವುದೋ ಒಂದು ಇಂದ್ರಿಯ ನಾವು ಯೂಸ್ ಆಗಿಬಿಟ್ರೆ ಅದು ಎಳ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಎಲ್ಲ ಸಾಧನೆ ಇದು ಅದು ಎಲ್ಲದಕ್ಕೂ ಅಡಚಣೆ ಆಗುತ್ತೆ. ಕೃಷ್ಣ ಹೇಳ್ತಾನೆ, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ಸೊಲ್ಯೂಷನ್ ಮತ್ಪರ. ಇಂದ್ರಿಯಗಳನ್ನ ನಿಗ್ರಹಿಸಿ ಇಟ್ಕೋತೀನಿ ಅಂದ್ರೆ ತುಂಬಾ ಕಷ್ಟ. ನಿಗ್ರಹಿಸಿ ಎಲ್ಲಿ ಇಟ್ಕೋತೀನಿ ಯೋಚನೆ, ಅದು ನಿಗ್ರಹಿಸಿ ಎಲ್ಲೋ ಇಟ್ಕೊಳ್ಳೋದು ಬದಲು ಆ ಇಂದ್ರಿಯಗಳನ್ನ ತೆಗೆದು ನನ್ನ ಸೇವೆಯಲ್ಲಿ ಮತ್ಪರಃ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ. ಯುಕ್ತ ಅಂದ್ರೆ ಎಂಗೇಜ್, ಆಸೀತ ಮತ್ಪರಃ. ಯಾವಾಗ ನನ್ನ ಸೇವೆಯಲ್ಲಿ ನೀವು ಇರ್ತೀಯ ಅವಾಗ ವಶೇಹಿ ಎಸ್ಸೆ ಇಂದ್ರಿಯ, ಅವನ ಇಂದ್ರಿಯಗಳು ವಶದಲ್ಲಿರುತ್ತೆ. ನಾವು ಕೃಷ್ಣನ ಸೇವೆ ಮಾಡಿದ್ರೆ ಬರೀ ಕಂಟ್ರೋಲಲ್ಲಿ ಇಟ್ಕೋತೀನಿ ಇಂದ್ರಿಯಗಳು ಅಂದ್ರೆ ಒಂದು ಮೊಮೆಂಟ್ ಸಾಕು. ಅದೆಲ್ಲ ಚರ್ಚೆ ಮಾಡಿದಾಗ ಕಥೆ ಎಲ್ಲ ಹೇಳಿದ್ವಿ, ಸಮಯ ಇಲ್ಲ ಕಥೆ ಹೇಳಕ್ಕೆ, ಬರೀ ಸಾರಾಂಶ. ಆ ರೀತಿಯಾಗಿ ಇಂದ್ರಿಯಗಳನ್ನು ಹೇಗೆ ಸಂಧಿಸ್ತಾನೆ, ಮತ್ತೆ ಅವನು ಜಗತ್ತಿನಲ್ಲಿ ಹೇಗೆ ನಡ್ಕೋತಾನೆ. ಕಿಮಾಸೀತ ವ್ರಜೇತ. ವ್ರಜೇತ ಅಂದ್ರೆ ಅವನ ವ್ಯವಹಾರ ಯಾವ ರೀತಿ ಇರುತ್ತೆ. ಸೊ ಅದನ್ನು ಚರ್ಚೆ ಮಾಡ್ತಾ ಮಾಡ್ತಾ ಈಗ ಇವತ್ತಿನ 2 ಶ್ಲೋಕಕ್ಕೆ ನಾವು ಬಂದಿದ್ದೀವಿ. ಮೊದಲನೇ ಶ್ಲೋಕದ ಚರ್ಚೆ ಈಗ ಮಾಡೋಣ. ಎಲ್ಲ ಹೇಳಿ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿಮಾಪ್ನೋತಿ ನ ಕಾಮಕಾಮಿ.
ಕಂಡಿದೆ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠ. ಅಚಲ ಪ್ರತಿಷ್ಠಾ, ಅಚಲ ಅಂದ್ರೆ ಅಲ್ಲಾಡೋದಿಲ್ಲ, ಒಂದೇ ಕಡೆ. ಪ್ರತಿಷ್ಠಾ ಅಂದ್ರೆ ಒಂದೇ ಕಡೆ ನೆಲೆಸಿರುತ್ತೆ. ಯಾವುದು? ಸಮುದ್ರಂ. ಇವು ಒಂದು ಸಮುದ್ರಕ್ಕೆ ಮಳೆಗಾಲದಲ್ಲಿ ನದಿಗಳು ರಭಸದಿಂದ ಹರಿದು ಸಮುದ್ರ ಸೇರುತ್ತೆ ಅಲ್ವಾ? ತುಂಬಾ ನೀರು ಮಳೆಗಾಲದಲ್ಲಿ ಹೋಗಿ ಸಮುದ್ರ ಸೇರುತ್ತೆ. ಸಮುದ್ರ ಅಚಲವಾಗಿ ಆ ಕಡೆ ಈ ಕಡೆ ತೊಯ್ದಾಡುತ್ತಾ ಅಚಲ ಪ್ರತಿಷ್ಠಾ. ತದ್ವತ್ ಅದೇ ರೀತಿ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ. ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಕಾಮನೆಗಳು ಪ್ರವೇಶ ಮಾಡೇ ಮಾಡುತ್ತೆ. ಅವಾಗೇನ್ ಮಾಡಬೇಕು? ಸಮುದ್ರಮಾಪಃ ಪ್ರವೇಶ. ಸಮುದ್ರ ಹೇಗೆ ತಟಸ್ಥವಾಗಿರುತ್ತೆ, ಯಾವುದೇ ರೀತಿ ಚಾಂಚಲ್ಯ ಇರೋದಿಲ್ಲ, ಉದ್ವೇಗಕ್ಕೆ ಒಳಗಾಗಲ್ಲ ಸಮುದ್ರ. ಆ ಒಂದು ಮನಸ್ಥಿತಿಯನ್ನ ಒಬ್ಬ ಯಾವಾಗ ಪಡ್ಕೋತಾನೆ, ಸ ಶಾಂತಿ ಆಪ್ನು. ಅಂತಹ ಮನುಷ್ಯ ಶಾಂತಿಯನ್ನ ಸ ಶಾಂತಿ, ಶಾಂತಿಯನ್ನ ಆಪ್ನವತಿ ಪಡ್ಕೋತಾನೆ. ನ ಕಾಮಕಾಮಿ. ಯಾರು ಕಾಮನೆಗಳ ಹಿಂದೆ ಅಲಿತಾನೋ ಅವನು ಶಾಂತಿಯನ್ನು ಪಡ್ಕೊಳ್ಳೋದಿಲ್ಲ. ಅಂದ್ರೆ ಯಾವ ರೀತಿ ಉದಾಹರಣೆ ಕೊಡ್ತಾರಂತೆ, ಕಾಮನೆಗಳು ಯಾವ ರೀತಿ ಅಂತಂದ್ರೆ, ಆಸೆಗಳು ಯಾವ ರೀತಿ ಅಂತಂದ್ರೆ, ಒಂದು ಬೆಂಕಿ ಇದೆ, ನೀನು ಅದನ್ನ ಪೂರೈಸ್ತೀನಿ ಅಂತಂದ್ರೆ ಅದಕ್ಕೆ ಕಟ್ಟಿಗೆ ಕೊಟ್ಟಂಗೆ. ಆಸೆಗಳು ಬೆಂಕಿ ತರ ಇದೆ, ಅದಕ್ಕೆ ಕಟ್ಟಿಗೆ ಕೊಡ್ತಾ ಹೋದ್ರೆ ಆಸೆಗಳು ಕಮ್ಮಿ ಆಗತ್ತಾ ಇನ್ನೂ ಹೆಚ್ಚಾಗತ್ತೆ ಅಲ್ವಾ? ಅದಕ್ಕೆ ಆಸೆಗಳ ಹಿಂದೆ ನಾವು ಅಲಿತಾ ಹೋದರೆ ಅದನ್ನ ಪೂರೈಸಕ್ಕಾಗೋದಿಲ್ಲ ಅಂತ. ಪೂರೈಸಕ್ಕಾಗೋದಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಅಶಾಂತಿ, ನೆಮ್ಮದಿ ಇರೋದು. ಸೊ ಹಾಗಿದ್ರೆ ಶಾಂತಿಯನ್ನ ನಾವು ಅರಿಸ್ಬೇಕಾದ್ರೆ ಆಸೆಯನ್ನು ಬಿಡಬೇಕು. ನಮ್ಮ ನಿಮ್ಮಲ್ಲಿ ಆಸೆಯನ್ನು ಬಿಟ್ಟು ಜೀವನ ಮಾಡಕ್ಕೆ ಯಾರು ರೆಡಿ ಇದ್ದೀರಾ? ಕೈ ಎತ್ತಿ. ಯಾರಾದ್ರೂ ರೆಡಿ ಇದ್ದೀರಾ? ಆಸೆಗಳೇ ಬೇಡಪ್ಪ, ಆಸೆಗಳೇ ಇಲ್ಲ ನನಗೆ, ಆಸೆಗಳು ಬೇಕಾಗೇ ಇಲ್ಲ ನನ್ನ ಜೀವನದಲ್ಲಿ. ಯಾರಾದ್ರೂ ಇದ್ದೀರಾ? ಇಲ್ವಲ್ಲ. ಕೆಲವರು ಇಬ್ಬರು ಇದ್ದಾರೆ, ಬಟ್ 98% ಜನ ಇಲ್ಲ, ರೆಡಿ ಇಲ್ಲ. ಏನ್ ಮಾಡೋಣ? ಇಲ್ಲಿ ಆಸೆ ಬಿಡಿ ಅಂತಾರೆ, ನಾನು ಬಿಡಕ್ಕೆ ಇಷ್ಟ ಇಲ್ಲಪ್ಪ. ಅದಕ್ಕೆ ನಾವು ಭಗವದ್ಗೀತೆ ಬಂದಾಗ ಏನಂತಾರೆ ಜನ ಅಂದ್ರೆ, ಏನೋ ಮಾತಾಡ್ಕೋತಾರೆ, ಯಾವುದು ಪ್ರಾಕ್ಟಿಕಲ್ ಅಲ್ಲ, ಜೀವನದಲ್ಲಿ ಅಳವಡಿಸ್ಕೊಳಕ್ ಆಗಲ್ವಲ್ಲ. ಆಸೆ ಬಿಟ್ಟು ಕೂತ್ಕೊಳ್ಳಿ ಅಂತಾರೆ, ಮಾಡಕ್ಕಾಗತ್ತಾ? ಆಸೆ ಬಿಟ್ಟು ಕೂತ್ಕೊಂಡ್ರೆ ನಾನು ಅಲ್ಲಿ ಎಜುಕೇಶನ್ ಮಾಡಕ್ಕೆ ಏನು ಅದಕ್ಕೊಂದು ಮೋಟಿವೇಶನ್ ಸಿಗೋದಿಲ್ಲ. ನನಗೆ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಅಂತ ಆಸೆ ಇದ್ರೆ ತಾನೇ ನಾನು ಓದ್ತೀನಿ, ಇಲ್ಲ ಅಂದ್ರೆ ಏನ್ ಮಾಡ್ತೀನಿ? ಓದಲ್ಲ. ಚೆನ್ನಾಗಿ ಅಡುಗೆ ಮಾಡಬೇಕು ಅಂತ ತಿನ್ನಕ್ಕೆ ಆಸೆ ಇಲ್ಲದೆ ಅಡುಗೆ ಚೆನ್ನಾಗಿ ಮಾಡ್ತೀವಾ? ಇಲ್ಲ. ಜೀವನದಲ್ಲಿ ಯಾವುದೇ ಮೋಟಿವೇಶನ್ ಇರೋದಿಲ್ಲ, ಮತ್ತೆ ಆಸೆ ಬಿಟ್ಟರೆ ಏನ್ ಮಾಡೋದು ಅಲ್ವಾ? ಅದಕ್ಕೆ ಭಾಗವತ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ ಒಂದು ಒಳ್ಳೆ ಶ್ಲೋಕವನ್ನು. ಆಸೆ ಬಿಡೋದು ಅಂದ್ರೆ ಏನು? ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲೆ ಅಶಾಂತ ಕೃಷ್ಣ ಭಕ್ತ ನಿಷ್ಕಾಮ ಅತಏವ ಶಾಂತ ಅಂತ ಶ್ಲೋಕ. ಏನಿದೆ ಅರ್ಥ ಅಂತಂದ್ರೆ, ಯಾವ ಆಸೆಗಳಿಂದ ನಮಗೆ ತೊಂದರೆ ಆಗುತ್ತೆ? ಭುಕ್ತಿ. ಭುಕ್ತಿ ಅಂದ್ರೆ ಚೆನ್ನಾಗಿ ನಮ್ಮ ಇಂದ್ರಿಯಗಳಿಗೆ ಇಷ್ಟ ಆಗೋದಕ್ಕೆ ಕೊಡೋದಕ್ಕೆ ಭುಕ್ತಿ. ಮುಕ್ತಿ ಅಂದ್ರೆ ನಾನೇನು ಕೊಡೋದೇ ಇಲ್ಲ ಇಂದ್ರಿಯಗಳಿಗೆ, ಅವನ್ನು ಒಣಗಿಸ್ಬಿಡ್ತೀನಿ ಇಂದ್ರಿಯಗಳನ್ನ, ನಾನು ಜಗತ್ತನ್ನೇ ಬಿಟ್ಬಿಟ್ಟು ಮೋಕ್ಷ ಪಡ್ಕೋತೀನಿ, ಅದು ಮುಕ್ತಿ. ಅದು ಆಂಟಿ ಆಸೆ. ಒಂದು ಆಸೆ, ಇದು ಆಸೆಗೆ ವಿರುದ್ಧ. ಎರಡೂ ಆಸೆನೇ. ಎಲ್ಲವನ್ನು ಬಿಟ್ಟು ಇರ್ತೀನಿ ಅನ್ನೋದು ಒಂದು ಆಸೆ ನಿಮ್ಗೆ ಅಲ್ವಾ? ಆ ರೀತಿ ಇದ್ರೂ ನಿಮ್ಗೆ ಅಶಾಂತಿ. ಆಸೆಯಿಂದ ಹೋದ್ರು ಅಶಾಂತಿ, ಆಸೆ ಬಿಟ್ಟಿರ್ತೀನಿ ಅಂದ್ರೂ ಅಶಾಂತಿ. ಸೊ ಆ ಮನಸ್ಥಿತಿ ಎಲ್ಲ ನಾವು ಹೇಳ್ತಾ ಇರೋದು. ಭುಕ್ತಿ ಮುಕ್ತಿ ಕಾಮಿನೂ ಇಲ್ಲ. ಸಿದ್ಧಿ ಅಂದ್ರೆ ಬೇರೆ ಬೇರೆ ಯೋಗ ಸಿದ್ಧಿಗಳು ಪಡ್ಕೊಳ್ಳೋದು, ಅದಕ್ಕೋಸ್ಕರ ಕೂತ್ಕೊಂಡು ತಪಸ್ಸೆ ಮಾಡೋದು. ಆ ಯೋಗ ಸಿದ್ಧಿ ಪಡ್ಕೊಳ್ಳೋಕ್ಕೋಸ್ಕರ ಉದಾಹರಣೆ ರಾವಣ ಆಗಿರ್ಬೋದು, ರಾಕ್ಷಸರು
ಯೋಗವನ್ನು ಅವರು ಸಿದ್ಧಿಯನ್ನು ಪಡ್ಕೊಳ್ಳೋಕೆ ಸಾವಿರಾರು ವರ್ಷ ತಪಸ್ ಮಾಡಿದ್ರು, ಅನ್ನ ನೀರು ಬಿಟ್ಟಿದ್ರು. ಹಿರಣ್ಯಕಶಿಪು ಎಷ್ಟು ತಪಸ್ ಮಾಡ್ದ ಅಂದರೆ ಅವನ ಹುತ್ತ ಬೆಳ್ಕೊಂಡು ಇರುವೆಗಳು ಅವನ ದೇಹವನ್ನು ತಿಂದು ಅವನ ಎಲುಬು ಮಾತ್ರ ಇತ್ತು ಅವನ ದೇಹದಲ್ಲಿ. ಅಷ್ಟು ತಪಸ್ ಮಾಡ್ದ. ಅಷ್ಟೆಲ್ಲ ನೋವಾಗಲ್ಲ ಅನ್ಕೋಬೇಡಿ. ಬಂದೆಲ್ಲ ನಿಮಗೆ ಗೆದಲು ಇರುವೆ ಎಲ್ಲ ನಿಮ್ಮ ದೇಹ ತಿಂತಾ ಇದ್ದಾರೆ, ಮಾಂಸ ನೋವಾಗಲ್ವ? ಎಲ್ಲ ತಡ್ಕೊಂಡಿದ್ದ ಅವನು. ಒಬ್ಬ ರಾಕ್ಷಸ ಆಗಿರ್ಬೇಕು ಅಂದ್ರೂ ಸಹಿತ ಅವನಲ್ಲಿ ಆ ಒಂದು ಸಂಯಮ ಇರಬೇಕು, ಆ ಒಂದು ಸಹಿಷ್ಣುತೆ ಇರಬೇಕು ಅಲ್ವಾ? ಅದರಿಂದ ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲೆ ಅಶಾಂತ, ಅವರೆಲ್ಲ ಅಶಾಂತ ಅತೃಪ್ತರಾಗಿರ್ತಾರೆ. ನಾನು ನಿಜವಾಗಿ ನಾವು ಶಾಂತತೆಯನ್ನು ಪಡಿಬೇಕಾದ್ರೆ ಏನು ಮಾಡಬೇಕು? ಕೃಷ್ಣ ಭಕ್ತ ನಿಷ್ಕಾಮ. ಈ ನಿಷ್ಕಾಮ ಅಂತಂದ್ರೆ ಕಾಮನೆಗಳೇ ಇಲ್ಲ ಅಂತ ಅಲ್ಲ. ನಿಷ್ಕಾಮ ಅಂದರೆ ಕೃಷ್ಣ ಭಕ್ತ. ಏನು ಕೃಷ್ಣ ಭಕ್ತ ಅಂತಂದ್ರೆ ಕೃಷ್ಣನಿಗೋಸ್ಕರ ಅವನ ಆಸೆಗಳು ಎಲ್ಲ ಸಮರ್ಪಣೆ ಆಗಿದೆ. ಅಂದ್ರೆ ಅವನಲ್ಲಿ ಚೆನ್ನಾಗಿ ಅಡುಗೆ ಮಾಡಬೇಕು ಅಂತ ಆಸೆ ಇದೆಯಾ ಇಲ್ವಾ? ಇರುತ್ತೆ. ಅದು ಯಾರಿಗೋಸ್ಕರ? ಕೃಷ್ಣನಿಗೋಸ್ಕರ. ಹೇಗೆ ಮಾಡ್ತೀರಾ? ಸಿಂಪಲ್. ಮನೆಯಲ್ಲಿ ಒಂದು ಸಣ್ಣ ದೇವರ ಮನೆ ಇದೆಯಾ, ಆ ದೇವರ ಮನೆಯಲ್ಲಿ ಕೃಷ್ಣನ ಒಂದು ಚಿತ್ರವೋ ಕೃಷ್ಣನ ಮೂರ್ತಿಯೋ ಇಟ್ಟು ನೀವು ಮಾಡೋ ಅಡುಗೆನೆಲ್ಲ ಕೃಷ್ಣಾರ್ಪಣ ವಸ್ತುವನ್ನು ಕೃಷ್ಣ ಕೃಷ್ಣ ಅಂತ ಮಾಡಿ ಕೃಷ್ಣ ನೈವೇದ್ಯ ಮಾಡಿ, ಆಯ್ತಾ ಅಲ್ಲಿ? ಸೊ ಆಸೆಯನ್ನು ಸಂಪೂರ್ಣವಾಗಿ ಬಿಟ್ಟು ಕೂತ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಒಂದೊಳ್ಳೆ ಡಾಕ್ಟರ್ ಇಂಜಿನಿಯರ್ ಆಗಬೇಕು, ಖಂಡಿತವಾಗ್ಲೂ ಆಗಿ. ನೀವು ಕೃಷ್ಣ ಭಕ್ತರ ಸೇವೆ ಮಾಡಿ, ಡಾಕ್ಟರ್ ಆದರೆ ಅವರಿಗೆ ಚಿಕಿತ್ಸೆ ಕೊಡಿ. ಮತ್ತೆ ಕೃಷ್ಣ ಹೇಳ್ತಾನೆ, ಎಲ್ಲರೂ ನನ್ನ ಮಕ್ಕಳು, ಅಹಂ ಬೀಜಪದ ಪಿತ. ಎಲ್ಲ ಜನರನ್ನ ಕೃಷ್ಣನ ಮಕ್ಕಳ ರೀತಿಯಲ್ಲಿ ನೋಡಿ, ಆ ಭಾವದಲ್ಲಿ ಅವ್ರಿಗೆ ಸೇವೆ ಮಾಡಿ. ಮಾಡ್ಬೋದಲ್ವಾ? ಕೃಷ್ಣ ಭಕ್ತನಾದ್ಮೇಲೆ ಎಲ್ಲ ಬಿಟ್ಟು ಕೂತ್ಕೊಂತ ಅಲ್ಲ. ನೀವು ಚೇಂಜ್ ಮಾಡ್ಬೇಕಾಗಿರೋದೇನು? ಸ್ವಾರ್ಥಕ್ಕೋಸ್ಕರ ಮಾಡದೇ ಇರೋದಷ್ಟೇ. ಸ್ವಾರ್ಥ ಇರಬಾರ್ದಲ್ಲಿ, ಕೃಷ್ಣಾರ್ಥಕ್ಕೋಸ್ಕರ ಮಾಡಿ. ಏನು ಆಸೆ ಆಕಾಂಕ್ಷೆಗಳಿದೆ ಅದನ್ನ ಕೃಷ್ಣಾರ್ಪಣ ಮಾಡಿ, ಕೃಷ್ಣನಿಗೋಸ್ಕರ ಮಾಡಿ. ಅವಾಗ ಏನಾಗುತ್ತೆ ಅಂತಂದ್ರೆ ನನ್ನಲ್ಲಿರುವಂತಹ ಸ್ಕಿಲ್, ನನ್ನಲ್ಲಿರುವಂತಹ ಟ್ಯಾಲೆಂಟ್, ಪ್ರತಿಭೆ ಸದ್ಬಳಕೆನೂ ಆಗುತ್ತೆ. ಆ ಪ್ರತಿಭೆ ಸದ್ಬಳಕೆ ಆದಾಗ ನನಗೆ ತೃಪ್ತಿನೂ ಆಗುತ್ತೆ. ಉದಾಹರಣೆಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಭಕ್ತರು ತುಂಬಾ ಚೆನ್ನಾಗಿ ರಂಗೋಲಿ ಹೊರಡ್ತಾರೆ. ಅದಕ್ಕೆ ಎಷ್ಟು ಸಮಯ ಬೇಕು? ಅದರಲ್ಲಿ ಆಸೆ ಇಲ್ವಾ? ಖಂಡಿತ ಇದೆ. ಕೃಷ್ಣನ ತೃಪ್ತಿಪಡಿಸಕ್ಕೆ, ಕೃಷ್ಣ ಭಕ್ತರ ತೃಪ್ತಿಪಡಿಸಕ್ಕೆ ಅಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತಾರೆ. ಸೊ ನಿಮ್ಮ ಪ್ರತಿಭೆಯನ್ನ ಬೆಳೆಸ್ಕೋಬೇಡಿ ಅಂತ ಅಲ್ಲ, ದುರ್ಬಳಕೆ ಮಾಡಬೇಡಿ. ಬರೀ ನಮ್ಮ ಹೆಸರು ಕೀರ್ತಿ ಹೆಚ್ಚಿಸೋಕ್ಕೋಸ್ಕರ ಮಾತ್ರ ಅದನ್ನು ಬೆಳೆಸ್ಕೊಳ್ಳೋದು ಬಿಟ್ಟು ಅದನ್ನ ಕೃಷ್ಣನ ಸೇವೆಗೆ ಬಳಸಿ. ಅವಾಗ ಕೃಷ್ಣನೂ ಆನಂದ ಪಡ್ತಾನೆ, ಕೃಷ್ಣ ಭಕ್ತರು ಆನಂದ ಪಡ್ತಾರೆ. ಅದರಿಂದ ನಿಮ್ಗೆ ಆಂತರಿಕದಲ್ಲಿ ಒಂದು ತೃಪ್ತಿ ಸಿಗುತ್ತೆ ನೋಡಿ. ಆ ತೃಪ್ತಿಗೆ ಬೇರೆ ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮ ಫೋಕಸ್ ಕೃಷ್ಣನ ಮೇಲೆ ಹರಿಬೇಕು. ಯಾವಾಗ ಕೃಷ್ಣಮಯ ಆಗುತ್ತೆ ನಮ್ಮ ಚಿತ್ತ, ಅದಕ್ಕೆ ಕೃಷ್ಣ ಪ್ರಜ್ಞೆ ಅಂತ ನಾವು ಕರೆಯೋದು. ಅವಾಗ ನಿಜವಾಗ್ಲೂ ಶಾಂತತೆಯನ್ನು ಪಡ್ಕೋತೀವಿ. ಸಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ಮುಂದಿನ ಶ್ಲೋಕ ಚರ್ಚೆ ಮಾಡೋಣ. ಎಲ್ಲ ಹೇಳಿ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸಶಾಂತಿಮಧಿಗಚ್ಚತಿ. ಈಗ ನಾವೇನು ಚರ್ಚೆ ಮಾಡಿದ್ವಿ ಅದರ ಕಂಟಿನ್ಯೂಷನ್ ಪಾರ್ಟ್ ಏನಿದೆ ಅಂತಂದ್ರೆ ವಿಹಾಯ ಕಾಮ, ಎಲ್ಲ ಕಾಮನೆಗಳನ್ನ ವಿಹಾಯ ತ್ಯಜಿಸಿ. ಎಂತ ಕಾಮನೆಗಳು? ಸ್ವಾರ್ಥ ಕಾಮನೆ. ಅಂದರೆ ಕಾಮನೆಗಳನ್ನು ತ್ಯಜಿಸೋದಲ್ಲ, ಸ್ವಾರ್ಥ ಕಾಮನೆಗಳನ್ನು ತ್ಯಜಿಸೋದು. ಅಂತಹದಕ್ಕೆ ಸಾಮಾನ್ಯವಾಗಿ ಭಗವಂತ ನಿರಾಕಾರ ಅಂತ ಕೇಳಿದ್ವಿ. ಏನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಭಗವಂತನಿಗೆ ಆಕಾರನೇ ಇಲ್ಲವೇನೋ ಅನ್ಕೋತೀವಿ. ಅಲ್ಲೇನು ಪದ ನಿರಾಕಾರ ಅಂತ ಅರ್ಥ ಏನು ಅಂದ್ರೆ ನಮ್ಮ ನಿಮ್ಮೆಲ್ಲರಿಗೆ ಕಾಣುವಂತಹ ಆಕಾರ ಯಾವುದು? ಭೌತಿಕ ಆಕಾರ, ಭೌತಿಕ ರೂಪ. ನಮ್ಮ ಕಣ್ಣಿಗೆ
ನನ್ನ ಕಣ್ಣಿಗೆ ನೀವೆಲ್ಲ ಕಾಣ್ತಾ ಇದ್ದೀವಿ, ನಿಮ್ಮ ಕಣ್ಣಿಗೆ ನಾವೆಲ್ಲ ಕಾಣ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮದು ಭೌತಿಕವಾದಂತಹ ದೇಹ, ಅದಕ್ಕೆ ನಮ್ಗೆ ಕಾಣ್ತಾ ಇದೆ, ದೇಹವನ್ನು ಕಾಣ್ತಾ ಇದ್ದೀವಿ. ಕೃಷ್ಣ ಯಾಕೆ ಕಾಣ್ತಾ ಇಲ್ಲ, ಇದನ್ನು ಯಾಕೆ ಕಾಣ್ತಾ ಇಲ್ಲ ಅಂದರೆ ಆಧ್ಯಾತ್ಮಿಕ ಸ್ವರೂಪ. ರೂಪವೇ ಇಲ್ಲ ಅಂತಲ್ಲ, ಅವನಲ್ಲೂ ರೂಪ ಇದೆ, ಅವನಲ್ಲೂ ಸ್ವರೂಪ ಇದೆ, ಅವನಲ್ಲೂ ಆಕಾರ ಇದೆ, ಆದರೆ ಅದು ಆಧ್ಯಾತ್ಮಿಕವಾಗಿರೋದ್ರಿಂದ ಕಾಣುವುದಿಲ್ಲ. ಅದಕ್ಕೆ ನಿರಾಕಾರ ಅಂತ ಹೇಳ್ತೀವಿ. ಅದೇ ರೀತಿ ಆಸೆಯನ್ನು ಬಿಡು ಅಂತ ಹೇಳಿದಾಗ, ಕೃಷ್ಣ ಗೀತೆಯಲ್ಲಿ ಹೇಳಿದಾಗ ಏನು ಬಿಡು ಅಂತ ಹೇಳ್ತಾ ಇರೋದು, ಎಲ್ಲ ಬಿಟ್ಟು ಕಾಡಿಗೆ ಹೋಗು ಅಂತ ಹೇಳಿದ್ರೆ ಅರ್ಜುನಿಗೆ ಯಾಕೆ ಯುದ್ಧ ಮಾಡುತ್ತಾ ಇದ್ದೆ ಮತ್ತೆ ಯೋಚನೆ ಮಾಡಿ. ಕೃಷ್ಣ ಮತ್ತೆ ಮತ್ತೆ ಇದೆಲ್ಲ ಫಿಲಾಸಫಿ ಹೇಳಿ ಅರ್ಜುನ್ ಯುದ್ಧ ಮಾಡಪ್ಪ ಅಂತಾನೆ. ಆಸೆ ಬಿಡು ಅಂತ ಒಂದ್ ಕಡೆ ಹೇಳ್ತೇನೆ ಕೃಷ್ಣ, ಇನ್ನೊಂದ್ ಕಡೆ ಯುದ್ಧ ಮಾಡುವಂತ್ಯ, ಕರ್ಮ ಬಿಡುವಂತ್ಯ, ಕರ್ಮ ಮಾಡುವಂತ್ಯ, ಏನಿದು ಅಂತ ನೆಕ್ಸ್ಟ್ 3ನೇ ಅಧ್ಯಾಯದಲ್ಲಿ ಮೊದಲನೇ ಕನ್ಫ್ಯೂಷನ್ ಅದನ್ನೇ ಹೇಳೋದು ಅರ್ಜುನ. ಏನಂತ ಹೇಳ್ತಾನೆ ಅಂತಂದ್ರೆ, ಜಾಯಸಿ ಚೇತ್ ಕರ್ಮಣಸ್ತೆ ಮದ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ. ಒಂದ್ ಕಡೆ ಎಲ್ಲ ಕರ್ಮವನ್ನು ಬಿಡು 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 ಅಂತ, ಇನ್ನೊಂದ್ ಕಡೆ ಘೋರವಾದ ಯುದ್ಧ ಮಾಡುವಂತ್ಯ. ನೀನು ಕಾಂಟ್ರಾಡಿಕ್ಟ್ ಮಾಡ್ತಾ ಇಲ್ಲ, ವಿರೋಧಾಭಾಸ ಕಾಣ್ತಾ ಇಲ್ಲ ನೀನು ಆಡೋ ಮಾತಲ್ಲಿ ಕೃಷ್ಣ ಅಂತ ಅರ್ಜುನ ಹೇಳ್ತಾ ಇದ್ದ. ಅದಕ್ಕೆ ನಾನು ಇಂಟ್ರೊಡಕ್ಷನ್ ಇವಾಗಲೇ ಹೇಳ್ತಾ ಇದ್ದೀನಿ, ಆ ರೀತಿ ಪ್ರಶ್ನೆ ಮಾಡ್ತಾನೆ. ಸೊ ಅದನ್ನ ನಾವು ನೀಟಾಗಿ ಅರ್ಥ ಮಾಡ್ತೀವಿ. ಎಲ್ಲ ಬಿಟ್ಟು ಕೂತ್ಕೊಳ್ಳಿ ಅಂತ ಕೃಷ್ಣ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಅದು ಉದಾಹರಣೆಗೆ ಅರ್ಜುನನ ಚೆನ್ನಾಗಿ ಕೆಲಸದಲ್ಲಿ ಹಚ್ತಾ ಇದೆ. ಅವನ ಫೋಕಸ್, ಅವನ ಆಟಿಟ್ಯೂಡ್, ಯಾವ ಭಾವದಲ್ಲಿ ಕೆಲಸ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು, ಅದನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಅವಾಗ ಕರ್ಮ ಬಂಧನ ಆಗೋದಿಲ್ಲ, ಶಾಂತತೆ ಮೂಡುತ್ತೆ ನಮಗೆ. ವಿಹಾಯ ಕಾಮಾನ್ ಯಸ್ಸರ್ವಾನ್, ಎಲ್ಲ ಈ ಸ್ವಾರ್ಥ ಕಾಮನೆಗಳನ್ನ ಬದಿಗಿಟ್ಟು ಪುಮಾಂ ಚರತಿ ನಿಸ್ಪೃಹ. ಚರತಿ ಅಂದ್ರೆ ಜೀವನ ಮಾಡ್ತಾನೆ. ಯಾವ ತರ ನಿಸ್ಪೃಹನಾಗಿ ಅನಾಸಕ್ತನಾಗಿ ಜೀವನ ಮಾಡ್ತಾನೆ. ಅನಾಸಕ್ತನಾಗಿ ಅಂದ್ರೆ ಉದಾಹರಣೆ ಕೊಟ್ಟು ಅವಾಗಲೇ ಏಕಾದಶಿಯ ದಿನ ತುಂಬಾ ರುಚಿಯಾದ ಸ್ವೀಟ್ ಯಾರು ತಂದರೂ ಸಹಿತ ನಾವು ಅದ್ರ ಮೇಲೆ ಅಷ್ಟು ಆಕರ್ಷಣೆ ಬರೋದಿಲ್ಲ. ನನಗೆ ಗೊತ್ತು ಏಕಾದಶಿ ತಿನ್ನಲ್ಲ. ಅದೇ ದ್ವಾಸಿ ದಿನ ಚೆನ್ನಾಗಿ ಪ್ರಸಾದ ತಗೊಂಬನ್ನಿ, ಯಾರಿಲ್ಲ ಅಂತ ಎಲ್ಲರೂ ಇಷ್ಟಪಡ್ತೀವಿ ಅಲ್ವಾ. ಸೊ ಅನಾಸಕ್ತಿ ಎಲ್ಲಿರಬೇಕು ಅಂದ್ರೆ ಪ್ರಾಪಂಚಿಕ ವಿಚಾರಗಳ ಮೇಲೆ ಸಂಪೂರ್ಣ ಅನಾಸಕ್ತಿ ಇರಬೇಕು. ಅದೇ ಆಧ್ಯಾತ್ಮಿಕ ವಿಚಾರಗಳ ಮೇಲೆ ಸಂಪೂರ್ಣ ಆಸಕ್ತಿ ಇರಬೇಕು. ಕೃಷ್ಣ ಪ್ರಸಾದ ಅಂದ್ರೆ ಅದ್ರ ಮೇಲೆ ತುಂಬಾ ಆಸೆ ಇರಬೇಕು. ಆಸೆ ಬಿಟ್ಟು ಅಂತ ಹೇಳ್ತಾರೆ, ಅರ್ಥ ಆಗ್ತಾ ಇದೆಯಾ? ಹಂಗೆ ಮಾಡಿದಾಗ ನಿಜವಾಗ್ಲೂ ಆತ್ಮದಿಂದ ನಮಗೆ ಆನಂದ ಉಂಟಾಗುತ್ತೆ. ಮತ್ತೆ ಸುಮ್ಮನೆ ನನ್ನ ನಾಲ್ಗೆ ರುಚಿಗೋಸ್ಕರ ಅಡುಗೆ ಮಾಡ್ಕೊಂಡು ಕೃಷ್ಣನ್ ನಿವೇದನೆ ಮಾಡೋದಲ್ಲ, ಕೃಷ್ಣನಿಗೋಸ್ಕರ ಕೃಷ್ಣ ಎಂಜಾಯ್ ಮಾಡ್ಲಿ ಅಂತ ಮಾಡ್ಬಿಟ್ಟು ಮಾಡಿದ್ಮೇಲೆ ಆ ಅಡುಗೆ ಮಾಡ್ತಿರಲ್ಲ ಅದೇ ತೃಪ್ತಿ ಕೊಟ್ಬಿಟ್ಟಿರುತ್ತೆ ಆಗ್ಲೇ. ಆಮೇಲೆ ಅದನ್ನ ತಿಂದ್ಮೇಲೆ ಅದು ತೃಪ್ತಿ ಕೊಡುತ್ತೆ ಅಲ್ವಾ. ಸೊ ಎರಡು ಇಂಪಾರ್ಟೆಂಟ್. ಪುಮಾಂಶ್ಚರತಿ ನಿಸ್ಪೃಹ, ಯಾವುದೇ ರೀತಿಯಾದಂತಹ ಸ್ಪೃಹ ಅಥವಾ ಆಸೆ ಇಲ್ಲದೆ ಅವನು ಅನಾಸಕ್ತನಾಗಿ ಜೀವನವನ್ನ ಮಾಡ್ತಾನೆ. ಮತ್ತು ಇನ್ನೇನು ಅವನಲ್ಲಿ ಎರಡು ಮುಖ್ಯವಾದ ಗುಣ ಅಂತಂದ್ರೆ ನಿರ್ಮಮೋ ನಿರಹಂಕಾರ. ನಾನು ನಿರಹಂಕಾರ, ಅಹಂಕಾರ ಅಂದ್ರೆ ನಾನು, ಮಮಕಾರ ಅಂದ್ರೆ ನನ್ನದು. ನಿರ್ಮಮ ನಿರಹಂಕಾರ ಅಂದ್ರೆ ನಾನು ನನ್ನದು ಅನ್ನೋ ಭಾವ ಇಲ್ಲ. ಏನಿದೆ ಅದರ ಬದಲಾಗಿ ನಾನು ಬದಲಾಗಿ ಕೃಷ್ಣ ಇದ್ದಾನೆ, ನನ್ನದು ಬದಲಾಗಿ ಕೃಷ್ಣಂದು, ಎಲ್ಲ ಕೃಷ್ಣ. ಓಂ ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು, ಎಲ್ಲವೂ ಕೃಷ್ಣಂದು. ಆ ಭಾವ ಅವನಲ್ಲಿ ಬೀಳೋಕೆ ಶುರುವಾಗುತ್ತೆ. ಯಾವಾಗ ಎಲ್ಲವೂ ಕೃಷ್ಣಂದು ಅನ್ನೋ ಭಾವ ಗಟ್ಟಿಯಾಗತ್ತೆ, ಆಗ ಒಂದು ಕೃಷ್ಣಂದು ಅಂದ ಮೇಲೆ ಇನ್ನು ಹೆಚ್ಚಾಗಿ ಜವಾಬ್ದಾರಿ ಅದ್ರ ಮೇಲೆ. ಅನಾಸಕ್ತಿ ಇದೆ, ಅನಾಸಕ್ತಿಯಿಂದ ಮಾತ್ರಕ್ಕೆ ಬೇಜವಾಬ್ದಾರಿ ಅಲ್ಲ, ತುಂಬಾ ಇಂಪಾರ್ಟೆಂಟು. ನೀನು ಅನಾಸಕ್ತನಾಗು ನಿನ್ನ ವ್ಯಾಸಂಗದ ಮೇಲೆ ಅಂದ್ರೆ ಬೇಜವಾಬ್ದಾರಿಯಿಂದ ವ್ಯಾಸಂಗ ಮಾಡುವಂತಲ್ಲ, ಸ್ವಾರ್ಥತೆಯಿಂದ ಮಾಡಬೇಡ ನಿನ್ನ ವ್ಯಾಸಂಗ. ಅದನ್ನ ಕೃಷ್ಣನಿಗೋಸ್ಕರ ಮಾಡು, ಬೇಜವಾಬ್ದಾರಿಯಿಂದ ಅಲ್ಲ, ಇನ್ನೂ ಹೆಚ್ಚು ಎಫರ್ಟ್ ಹಾಕಿ ಮಾಡು. ನೀನು ಮಾಡುವ ಕೆಲಸ ಯಾವುದೇ ಆಗಲಿ ಅನಾಸಕ್ತನಾಗಿ ಮಾಡು ಅಂದರೆ ಬೇಜವಾಬ್ದಾರಿಯಿಂದ ಮಾಡುವಂತಲ್ಲ, ಕೃಷ್ಣಂದು ಅಂತ ಇಟ್ಕೊಂಡು ಸ್ವಾರ್ಥವನ್ನ ಅದನ್ನು ಗಳಿಸ್ಕೋಬೇಕು ಅನ್ನೋ ಭಾವ ಬಿಟ್ಟು ಕೃಷ್ಣನಿಗೋಸ್ಕರ ಅಂತ ಇನ್ನೂ ಹೆಚ್ಚು ಎಫರ್ಟ್ ಹಾಕಿ ಇನ್ನೂ ಚೆನ್ನಾಗಿ ಮಾಡು. ಹಾಗೆ ಮಾಡಿದಾಗ
ಸ ಶಾಂತಿ ಅಧಿಗಚ್ಚತಿ. ಸೊ ನಾನು ಆಗಲೇ ಹೇಳಿದ ಹಾಗೆ ಬೌದ್ಧ ತತ್ವ, ಅವರ ಒಂದು ತತ್ವ ಯಾವ ರೀತಿ ವಾದ ಮಾಡುತ್ತೆ ಅಂತಂದ್ರೆ, ಆಸೆಯೇ ದುಃಖಕ್ಕೆ ಮೂಲ. ಎಲ್ಲ ಕೇಳಿದ್ದೀರಾ ಇದು? ಆಸೆಯೇ ದುಃಖಕ್ಕೆ ಮೂಲ ಅಂತ. ಸೊ ಅವ್ರು ಹೇಳಿದ್ದಾರೆ ಇದು ಬೌದ್ಧ ತತ್ವ. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರೆ ಅವರು ಆಸೆಯೇ ದುಃಖಕ್ಕೆ ಮೂಲ. ಸರಿ, ಅವ್ರು ಹೇಳೋದೇನು? ಆಸೆ ಬಿಟ್ಟು ಕೂತ್ಕೋದು. ಅದಕ್ಕೆ ಎಲ್ಲ ಆಸೆ ಬಿಟ್ಬಿಡು, ಮತ್ತೇನು? ಜಗತ್ತೇ ಶೂನ್ಯ. ಅದಕ್ಕೆ ಶೂನ್ಯವಾದ. ಬಟ್ ಅದು ಇಂಪ್ರಾಕ್ಟಿಕಲ್. ಎಲ್ಲ ಆಸೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ಆಸೆ ಬಿಡ್ತೀನಿ ಅನ್ನೋದು ಒಂದು ಆಸೆ. ಅದನ್ನೇ ಬಿಟ್ಕೊಳಕ್ಕಾಗತ್ತಾ? ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾರೆ, ನಿಸ್ಪೃಹ ಅನ್ನೋ ಪದಕ್ಕೆ ಶೂನ್ಯವಾದದ ಅರ್ಥ ಕೊಡಬೇಡಿ, ಎಲ್ಲ ಬಿಟ್ಟು ಕೂತ್ಕೊಳ್ಳೋ ಅರ್ಥ ಕೊಡಬೇಡಿ. ನಿಸ್ಪೃಹ ಅಂದ್ರೆ ಸ್ವಾರ್ಥತೆಯಿಂದ ಇರಬಾರ್ದು ಅಷ್ಟೇ ಆಸೆ. ನನಗೋಸ್ಕರ ನಾನು ನನ್ನದು ಅನ್ನೋ ನನಗೋಸ್ಕರ ನಾನು ನನ್ನದು ಅನ್ನೋ ಆಸೆಯನ್ನು ಬಿಟ್ಟು ಎಲ್ಲ ಕೃಷ್ಣನಿಗೋಸ್ಕರ ಅಂತ ಮಾಡಿದಾಗ ಅದು ನಿಜವಾದ ನಿಸ್ಪೃಹತೆ ಆಗುತ್ತೆ. ಯಾಕಂದ್ರೆ ಸ್ವಾರ್ಥವೇ ಇಲ್ವಲ್ಲ ಅದರಲ್ಲಿ, ನನಗೋಸ್ಕರ ಏನೋ ಮಾಡ್ತಾನೆ ಇಲ್ವಲ್ಲ, ಅದು ನಿಜವಾದ ನಿಸ್ಪೃಹತೆ. ಮತ್ತೆ ಯಾವ ಭಾವದಲ್ಲಿ ಜೀವನ ಮಾಡಬೇಕು ಅನ್ನಕ್ಕೆ ಈಶೋಪನಿಷತ್ತಿನಲ್ಲಿ ಒಂದು ಶ್ಲೋಕ ಇದೆ. ಏನು ಅಂತಂದ್ರೆ, ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂ ಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾ ವಿಗೃಧಃ ತಸ್ಯಸ್ಮಿನ್ ಧನಂ. ಮೊದಲನೇ ಪಾದ ಏನ್ ಹೇಳ್ತಾ ಇದೆ ಅಂದ್ರೆ, ಈಶಾವಾಸ್ಯಂ ಇದಂ ಸರ್ವಂ. ಎಲ್ಲವೂ ಈಶಮಯವಾದ, ಎಲ್ಲವೂ ಈಶನ ಸ್ವತ್ತಾಗಿದೆ. ಈಶ ಅಂದರೆ ಯಾರು? ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಸಾಮಾನ್ಯವಾಗಿ ಈಶಾ ಅಂದಾಗ ನಮ್ಮ ಅನಿಸಿಕೆ ಏನಂದ್ರೆ, ಈಶ್ವರ ಅಂದ್ರೆ ಶಿವ ಅನ್ಕೊಂಡ್ಬಿಡ್ತೀವಿ. ಹೌದು, ಶಿವನಿಗೂ ಜಗದೀಶ್ವರ ಅಂತ ಕರಿತೀವಿ, ತಪ್ಪಲ್ಲ. ಏಕೆಂದರೆ ಈ ಜಗತ್ತಿಗೆ ಅವನು ಈಶ್ವರ. ಆದರೆ ಕೃಷ್ಣನಿಗೆ ಏನಂತ ಕರಿತೀವಿ? ಪರಮೇಶ್ವರ. ಈಶ್ವರ ಪರಮಃ ಕೃಷ್ಣ, ಅವನು ಈಶ್ವರನಿಗೂ ಈಶ್ವರ, ಅದಕ್ಕೆ ಪರಮೇಶ್ವರ. ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳ್ತಾರೆ. ಅಂದರೆ ಪಾರ್ವತಿ ಮತ್ತೆ ಈಶ್ವರ ಶಿವ ಅವರು ಜಗತ್ತಿಗೆ ಮಾತಾ ಪಿತೃ ಸ್ವಭಾವ. ಅದು ಯಾಕೆ ಅನ್ನೋದಕ್ಕೂ ಆಳವಾದ ಅರ್ಥ ಇದೆ. ಅದು ಹೇಳಲಿಕ್ಕೆ ಈಗ ಸಮಯಾವಕಾಶ ಇಲ್ಲ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಈ ಜಗತ್ತು ಮಾಯೆಯಿಂದ ನಿರ್ಮಿತವಾಗಿದೆ. ಇಲ್ಲಿ ಮಾಯೆ ಎಂದರೆ ಎರಡು ಮಾಯೆ ಇದೆ. ಒಂದು ಗುಣಮಾಯೆ, ಇನ್ನೊಂದು ಜೀವಮಾಯೆ. ಗುಣಮಾಯೆ ಅಂತಂದ್ರೆ ಮೂರು ಗುಣಗಳು, ಸತ್ವ ರಜಸ್ಸು. ಆ ಮೂರು ಗುಣಗಳಿಂದ ಇಡೀ ಜಗತ್ತು ನಿರ್ಮಾಣವಾಗಿದೆ. ಜೀವಮಾಯೆ ಅಂತಂದ್ರೆ ಜೀವರಾಶಿಗಳ ಒಂದು ಜೀವರಾಶಿಗಳಂದ್ರೆ ಜೀವರ ಸೃಷ್ಟಿ ಅಲ್ಲ, ಅವರಿಗೆ ಒಂದು ದೇಹ ಒಂದು ಕೊಡೋದು. ಅವರು ಮುಖ್ಯವಾಗಿ ಜೀವಮಾಯೆ ಇನ್ನೊಂದು ಕೆಲಸ ಮಾಡ್ತಾರಂತೆ. ಏನದು ಅಂತಂದ್ರೆ ವಿದ್ಯೆ ಮತ್ತೆ ಅವಿದ್ಯೆ ಅನ್ನೋದನ್ನು ಕೊಡ್ತಾರೆ. ವಿದ್ಯೆ ಅಂತಂದ್ರೆ ನಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ ಅದನ್ನ ತಿಳ್ಕೊಳ್ಳುವಂತ ಶಕ್ತಿ. ಅವಿದ್ಯೆ ಅಂದ್ರೆ ಅದರ ಒಂದು ವಿಸ್ಮರಣೆ, ಇಗ್ನೋರೆನ್ಸ್. ಉದಾಹರಣೆಗೆ, ಇವತ್ತು ಬೆಳಗ್ಗೆ ಏನು ತಿಂದಿದ್ದೀರಾ ಅಂದ್ರೆ ಎಲ್ಲರೂ ಉತ್ತರ ಕೊಡ್ತೀರಾ? ಖಂಡಿತವಾಗಲೇ ಇಲ್ವಾ? ಹೋದ ವಾರ ಬೆಳಗ್ಗೆ ತಿಂಡಿ ಏನ್ ತಿಂದಿದ್ರಿ? ಇದೇ ಇವತ್ತು ಶನಿವಾರ, ಹೋದ ಶನಿವಾರ ಏನ್ ತಿಂದ್ರೆ ಯಾರನ್ನ ಜ್ಞಾಪಕ ಇಟ್ಕೊಂಡಿದ್ದೀರಾ? ಯಾರ ಮನೇಲಿ ಟೈಮ್ ಟೇಬಲ್ ಇದೆಯೋ ಅದು ಜ್ಞಾಪಕ ಇಟ್ಕೋತಾರೆ. ಟೈಮ್ ಟೇಬಲ್ ಇಲ್ಲದವ್ರ ಮನೇಲಿ ಜ್ಞಾಪಕ ಇಲ್ಲ. ಸರಿ,
ಹೋದ ತಿಂಗಳು ಇದೇ ಡೇಟ್ಗೆ ಯಾವಾಗ ನೆನಪಿದೆ? ಹೋದ ವರ್ಷ ಯಾವುದು ನೆನಪಿಲ್ಲ. ಇವಾ ಅದು ವಿಸ್ಮರಣೆ, ಅವಿದ್ಯಾ, ಅಂಧಕಾರ, ಫರ್ಗೆಟ್ಫುಲ್ನೆಸ್ ಅಂತಾರೆ. ನಮಗೆ ಎರಡು ಯಾಕೆ ಕೊಡ್ತಾರೆ, ಮಾಯೆ ಇವೆರಡು ಯಾಕೆ ಕೊಡ್ತಾರೆ ನಮಗೆ ಅಂತಂದ್ರೆ, ನಮಗೆ ಈ ಜಗತ್ತಿನಲ್ಲಿ ವ್ಯವಹಾರ ಮಾಡೋಕ್ಕೆ ಸುಲಭ ಆಗಲಿ ಅಂತ. ಎಲ್ಲವೂ ನಮಗೆ ಜ್ಞಾಪಕ ಇದ್ಬಿಟ್ರೆ ನಮ್ಮ ತಲೆ ಸಿಡಿದೋಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಜ್ಞಾಪಕ ಇರಲಿ, ಅಷ್ಟನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ ಮಾಯೆ ಜಗತ್ತನ್ನು ಸೃಷ್ಟಿ ಮಾಡಿದೆ. ಆದರೆ ಮಾಯೆಗೆ ಸೃಷ್ಟಿ ಮಾಡೋಕ್ಕೆ ಶಕ್ತಿ ತುಂಬಿದವರು ಯಾರು ಅಂದರೆ ಭಗವಂತ. ಯಾವ ರೀತಿ ಶಕ್ತಿ ತುಂಬುತ್ತಾನೆ ಅಂತಂದ್ರೆ, ಅವನ ನೋಟದಿಂದ ಶಕ್ತಿಯನ್ನು ತುಂಬುತ್ತಾನೆ. ಇದಕ್ಕೆ ಪ್ರಭಾದ ಉದಾಹರಣೆ ಕೊಡ್ತಾರೆ. ಯಾರೋ ಮನೇಲಿ ಗೆಸ್ಟ್ ಬರ್ತಾರೆ, ಗೆಸ್ಟ್ಗೆ ಏನಾದ್ರೂ ಮಾಡಬೇಕು. ಆಗ ಮನೆ ಯಜಮಾನ ಗಂಡ ಏನ್ ಮಾಡ್ತಾನೆ ಅಂದ್ರೆ ಹೆಂಡತಿ ಕಡೆ ನೋಡ್ತಾನೆ ಅಷ್ಟೇ. ಹೆಂಡತಿ ಅರ್ಥ ಆಗುತ್ತೆ ದಿನೋ ಬೇಕು ಅಂತ, ಹೋಗ್ಬಿಟ್ಟು ಅದನ್ನು ಮಾಡಿ ತಗೊಂಡು ಅಲ್ವಾ. ಇದು ಪ್ರಭಾದ ಕೊಡುತ್ತಾ ಇರುತ್ತೆ. ಅದೇ ರೀತಿ ಜಗತ್ ಸೃಷ್ಟಿ ಆಗಬೇಕು, ಭಗವಂತ ಮಾಯೆ ಕಡೆ ನೋಡ್ತಾನೆ, ಮಾಯೆಗೆ ಅರ್ಥ ಆಗುತ್ತೆ, ಕೆಲಸ ಶುರು ಮಾಡಿ. ಸರಿ, ಭಗವಂತನ ಒಂದು ಆಜ್ಞೆ ಯಾವ ರೀತಿ ಬಂತು? ನೋಟದಿಂದ ಬಂತು. ಮಾಯೆ ಕಡೆ ನೋಡಿದ ಅಂದ್ರೆ ಮಾಯೆಗೆ ಅರ್ಥ ಆಯ್ತು, ಭಗವಂತನಿಗೆ ಇದು ಬೇಕು. ಅದೇ ರೀತಿ ಆ ನೋಟ ಏನಿದೆ, ಆ ನೋಟಕ್ಕೆ ಶಂಭು ಅಂತ ಹೇಳ್ತಾರೆ, ಅದೇ ಶಿವ. ಅದರಿಂದ ಶಿವತತ್ವ, ಶಿವ ಮತ್ತೆ ಭಗವಂತ ಕೃಷ್ಣ ನಾವೇನು ಹೇಳ್ತೀವಿ 99% ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಶಿವತತ್ವ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ತುಂಬ ಏನಂತಾರೆ, ಕಾಂಪ್ಲಿಕೇಟೆಡ್. ಏನಕ್ಕೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದೆ ಅಂತಂದರೆ ನಮಗೆ ಗೊತ್ತಾಗಲಿ ವಿಚಾರ. ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿ ಘರ್ಷಣೆ, ನಾವು ಶಿವನ ಪೂಜೆ ಮಾಡಬೇಕಾ, ಕೃಷ್ಣನ ಪೂಜೆ ಮಾಡಬೇಕಾ, ಏನೇನೋ ಘರ್ಷಣೆಗಳು. ಅರ್ಥ ಮಾಡ್ಕೊಳ್ಳಿ, ಶಿವ ಕೃಷ್ಣ ನಾವು ಬೇರೆ ಬೇರೆ ನಾವು ಭಾವ ಬೆಳೆಸ್ಕೊಳ್ಳೋದೇ ಅವರಲ್ಲಿ ಆ ಭೇದ ಭಾವ ಇಲ್ಲ. ಕೃಷ್ಣ ಮತ್ತೆ ಶಿವ, ಯಾಕಂದ್ರೆ ಪಾರ್ವತಿ ಬಂದು ಕೃಷ್ಣನ್ ಕೇಳ್ತಾರೆ, ಕೃಷ್ಣ ಪಾರ್ವತಿ ಬಂದು ಶಿವನ ಕೇಳ್ತಾರೆ, ಶಿವ ನೀನು ಜಗದೀಶ್ವರ. ಆದರೆ ಯಾವಾಗಲೂ ತಪಶ್ಚರ್ಯ ಪೋಸ್ಟ್ ಶಿವನ ಫೋಟೋ ನೋಡಿದ್ದೀರಲ್ಲ, ತಪಸ್ ಮಾಡೋ ಪೋಸ್ಟ್ ಅಲ್ಲಿ ಏನಪ್ಪ ಮಾಡ್ತಾ ಇದ್ಯಾ ನೀನು ಅಂದ್ರೆ ಶಿವ ಹೇಳ್ತಾನಂತೆ, ರಾಮ ರಾಮ ರಾಮಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯ ರಾಮನಾಮ ವರಾನನೆ. ರಾಮನಾಮ ಸ್ಮರಣೆ ಮಾಡ್ತಾ ಇದ್ದೇನೆ. ಶಿವನಿಗೆ ಇಲ್ಲದೆ ಇರುವಂತಹ ಈಗೋ ನಮ್ಗೆ ಯಾಕಪ್ಪ? ಶಿವನೇ ರಾಮನ ಅಷ್ಟು ಜಪ ಮಾಡ್ತಾ ಇದ್ದಾನೆ, ಅವನು ರಾಮನ ಭಕ್ತಿ ಮಾಡ್ತಾ ಇದ್ದಾನೆ ಅಂದಮೇಲೆ ನಮ್ಗೆ ಯಾಕಪ್ಪ ಇರಬೇಕು ಅದು ಈಗೋ? ಆ ಭೇದ ಭಾವ ನಾವೇ ಕಾಣಬೇಕು. ನಿಜವಾದ ಶಿವಭಕ್ತನಾಗಿದ್ರೆ ಶಿವ ಅವನನ್ನ ಭಗವಂತನ ಕರ್ಕೊಂಡು ಹೋಗ್ತಾನೆ. ನಿಸ್ವಾರ್ಥತೆಯಿಂದ ಶಿವನ ಆರಾಧನೆ ಮಾಡ. ಸೊ ರೀತಿಯಾಗಿ ಈಶಾವಾಸ್ಯ, ಯಾಕೆ ಶಿವನ ಮಾತು ಬಂತು ಅಂದ್ರೆ ಈಶಾವಾಸ್ಯ ಸರ್ವ, ಈಶನ ಜಗದೀಶ್ವರನಾದಂತಹ ಭಗವಂತನ ಅಧೀನದಲ್ಲಿದೆ ಯಾವುದು? ಇಡೀ ಪ್ರಪಂಚ. ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲವೂ ಈ ಭಾವದಲ್ಲಿ ಜೀವನ ಮಾಡಿ ಯಾರು? ಈ ಒಂದು ಸ್ಥಿತಪ್ರಜ್ಞತೆಯಿಂದ ಕೂಡಿರೋನು ಈ ಭಾವದಲ್ಲಿ ತನ್ನ ಜೀವನವನ್ನು ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಜಗತ್ತಿನ ಪ್ರತಿಯೊಂದು ಸಹಿತ ಅಂದೆ ತೇನ ತ್ಯಕ್ತೇನ ಭುಂಜಿತ. ನನಗೋಸ್ಕರ ಅಂದ್ರೆ ಇಷ್ಟು ಕೋಟ ಕೊಟ್ಟಿದ್ದಾನೆ ಭಗವಂತ, ಅದು ಮಾತ್ರ ನನ್ನ ಸುಪರ್ದಿ. ಏನ್ ನನಗೆ ಅಂತ ಕೊಟ್ಟಿದ್ದಾನೆ? ಉದಾಹರಣೆಗೆ ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ ಅಂತ ಕೊಟ್ಟಿದ್ದಾನೆ, ಅವಳ ಜೊತೆ ಸಂಸಾರ ಮಾಡ, ತೊಂದರೆ ಪರ ಸ್ತ್ರೀಯರ ಮೇಲೆ ಕಣ್ಣೆತ್ತಿ ನೋಡ. ಆ ರೀತಿ ತೇನ ತ್ಯಕ್ತೇನ ಭುಂಜಿತ ಮಾ ಗೃಧ ತಸ್ಯ ಸ್ವಿಧನಂ. ಇನ್ನೊಬ್ಬರ ವಸ್ತು, ಹಣ ಆಗಿರ್ಬೋದು, ಹೆಣ್ಣಾಗಿರ್ಬೋದು, ಯಾವ ಭೂಮಿ ಆಗಿರ್ಬೋದು, ಅದನ್ನ ಕದಿಬೇಡ. ಅದ್ರ ಮೇಲೆ ಒಂದು ಸರಿ ನಿನ್ನ ಕಣ್ಣು ಹಾಕಿದೆ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಅಶಾಂತಿ ಉಂಟಾಯ್ತು. ಆಯ್ತಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಚರ್ಚೆಗೆ ನನ್ನ ಕಡೆಯಿಂದ ವಿರಾಮ. ಏನೋ ಚರ್ಚೆ ಮಾಡಿದ್ವಿ ಅಂತಂದ್ರೆ ಮುಖ್ಯವಾಗಿ ಆಸೆ ಅನ್ನೋದು ಬಿಡೋದು ಅಂದ್ರೆ ಯಾವ ರೀತಿ, ಅದರ ಬಗ್ಗೆ ತುಂಬ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಎಲ್ಲ ಬಿಟ್ಟು ತಿಳ್ಕೊಳ್ಳಿ ಅಂತಲ್ಲ, ಆಸೆನ ಕೃಷ್ಣಮಯ ಮಾಡಿ ಅಂತ. ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಮುದ್ರ
ಹೇಗೆ ರಭಸದಿಂದ ಬರುವಂತಹ ನದಿಯಿಂದ ಚಂಚಲವಾಗೋದಿಲ್ವೋ, ಹೇಗೆ ಏಕಾದಶಿ ದಿನ ಭಕ್ತರು ಮೃಷ್ಟಾನ್ನ ಭೋಜನ ತಂದಿಟ್ಟರು ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಆಸಕ್ತಿ ಬಂದಿರಲ್ವೋ, ಯಾಕಂದರೆ ಅದನ್ನು ಅವರು ಮನಸ್ಸಲ್ಲಿ ತುಟ್ಕೊಂಡಿದ್ದಾರೆ. ಇವತ್ತು ನಾನು ಏಕಾದಶಿ ಮಾಡ್ತಾ ಇದ್ದೀನಿ, ವ್ರತ ಮಾಡ್ತಾ ಇದ್ದೀನಿ, ನಾನು ತಿನ್ನೋದಿಲ್ಲ. ಎಲ್ಲರೂ ವ್ರತವನ್ನು ಮಾಡಿರ್ತೀರ, ಕೆಲವರು ಸೋಮವಾರ ವ್ರತ ಮಾಡ್ತೀರಾ, ಕೆಲವರು ಶ್ರಾವಣ ಶನಿವಾರ ವ್ರತ ಮಾಡ್ತೀರಾ, ಉಪವಾಸ ಮಾಡ್ತೀರಾ, ಎಲ್ಲರಿಗೂ ಅನುಭವ ಇದೆ. ಉಪವಾಸದ ದಿನ ಎಷ್ಟೇ ಮೃಷ್ಟಾನ್ನ ಭೋಜನ ತಂದಿಟ್ಟು ನಿಮಗೆ ತಿನ್ನಬೇಕು ಅಂತ ಆಸೆ ಆಗೋದಿಲ್ಲ ಅಲ್ವಾ? ಆ ರೀತಿಯಾಗಿ ಮನಸ್ಸನ್ನು ನಾವು ಸರಿ ಮಾಡಿಕೊಂಡ್ರೆ ಏನಾಗುತ್ತೆ, ಸ ಶಾಂತಿ ಮಾಪ್ನೋತಿ ನ ಕಾಮಕಾಮ. ಅಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಾಗ ನಿಜವಾದ ಶಾಂತಿಯನ್ನು ಪಡ್ಕೋತಾರೆ. ಮತ್ತೆ ನಿರ್ಮಮ ನಿರಹಂಕಾರ, ಎಲ್ಲವೂ ಭಗವಂತ, ಈಶಾವಾಸ್ಯ, ಎಲ್ಲವೂ ಭಗವಂತನದ್ದು ಅನ್ನೋ ಭಾವದಲ್ಲಿ ಜೀವನ ಮಾಡಿದಾಗ ನಿಜವಾದ ಶಾಂತಿಯನ್ನು ಪಡ್ಕೋತಾರೆ ಅಂತ ಹೇಳ್ತಾ ಇವತ್ತಿನ 2 ಶ್ಲೋಕದ ಚರ್ಚೆಯಲ್ಲಿ ನಾನು ವಿರಮಿಸ್ತಾ ಇದ್ದೇನೆ. ಈ ತರ ಈಶಾವಾಸ್ಯ ಭಾವದಲ್ಲಿ, ನಿರ್ಮಮ ನಿರಹಂಕಾರ ಭಾವದಲ್ಲಿ ಜೀವನ ಮಾಡಿದಂಥ ಎಷ್ಟೋ ಜನ ರಾಜ ಮಹಾರಾಜರು, ಸಾಧಾರಣ ಜನರು ಬಿಡಿ, ರಾಜ ಮಹಾರಾಜರು ಇದ್ದಾರೆ. ಒಂದು ನಾವು ಅಂಬರೀಷ ಮಹಾರಾಜರ ಕಥೆ ಹೇಳಿದ್ವಿ, ಇನ್ನೊಂದು ಪ್ರಿಯವ್ರತ ಮಹಾರಾಜರು. ಪ್ರಿಯವ್ರತ ಮಹಾರಾಜರು ಯಾರು ಅಂತಂದ್ರೆ ಧ್ರುವ ಮಹಾರಾಜರ ತಂದೆ ಉತ್ತಾನಪಾದ ಅವರ ಸಹೋದರ. ಇಲ್ಲಿ ಉತ್ತಾನಪಾದನ ಕಾಲದ ನಂತರ ಧ್ರುವ ಮಹಾರಾಜರು ಅವರು ರಾಜ್ಯಭಾರ ಮಾಡ್ತಾರೆ. ತದನಂತರ ಯಾರು ರಾಜರಿರಲ್ಲ, ಆವಾಗ ಅವರು ಪ್ರಿಯವ್ರತ ಮಹಾರಾಜರು ಧ್ಯಾನದಲ್ಲಿ ಸಮಾಧಿಯಲ್ಲಿ ಇರ್ತಾರೆ. ಆಗ ಬ್ರಹ್ಮದೇವರು ಕೇಳ್ತಾರೆ, ಬಾ ಇವಾಗ ನಮಗೆ ರಾಜರು ಬೇಕು. ಅವ್ರು ಹೇಳುವುದಿತ್ತು, ನಾನು ಎಲ್ಲವನ್ನು ಬಿಟ್ಟು ಕೂತಿದ್ದೀನಿ, ರಾಜ ಅಂದ್ರೆ ಎಲ್ಲವನ್ನು ಅನುಭವಿಸ್ಬೇಕು, ಎಲ್ಲವನ್ನು ಬಿಟ್ಟು ಕೂತಿದ್ದೀನಿ. ಅವನ ಗುರು ಸಮಾನರಾದಂತಹ ಬ್ರಹ್ಮದೇವರ ಆಜ್ಞೆ ನೋಡ್ಕೊಂಡು ಅವನು ಬಂದು ರಾಜ್ಯಭಾರವನ್ನು ಮಾಡ್ತಾನೆ. ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತಂದ್ರೆ, ಸೂರ್ಯ ಒಂದು ಕಡೆ ಮಾತ್ರ ಬೆಳಕೊಡ್ತಾ, ಇನ್ನೊಂದು ಕಡೆ ಬೆಳಕೊಡಲ್ವಲ್ಲ ಅಂತ ತಾನು ತನ್ನ ರಥವನ್ನು ತೆಗೆದುಕೊಂಡು ಹೋಗಿ, ಅವನ ರಥವನ್ನು ಸೂರ್ಯ ತುಂಬಾ ಬೇಗ ರಥವನ್ನು ಓಡಿಸ್ತಾನೆ. ನಮಗದು ಗೊತ್ತಿಲ್ಲ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ ಎಲ್ಲ ಗ್ರಾವಿಟೇಷನ್ ಫೋರ್ಸ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ. ಆಕ್ಚುಲಿ ಸೂರ್ಯ ರಥದಲ್ಲಿ ಮೂವ್ ಆಗ್ತಾ ಇರೋದು ನಮಗೆಲ್ಲ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಅದೆಲ್ಲ ಅವೈಜ್ಞಾನಿಕ ಅಂದ್ಬಿಡ್ತೀವಿ. ಯಾಕಂದ್ರೆ ಅದೆಲ್ಲ ಹೇಳಿದ್ನಲ್ಲ, ಉದಾಹರಣೆಗೆ ನಮ್ಮ ಕಣ್ಣಿಗೆ ಆತ್ಮ ಕಾಣೋದಿಲ್ಲ, ಅವೈಜ್ಞಾನಿಕ. ನಮ್ಮ ಕಣ್ಣಿಗೆ ಮನಸ್ಸು ಕಾಣೋದಿಲ್ಲ, ಹಾಗಾದ್ರೆ ಮನಸ್ಸು ಅವೈಜ್ಞಾನಿಕನ? ಇದೆಲ್ಲ ಕೆಲವು ವಿಚಾರಗಳನ್ನ ನಾವು ತಿಳಿದವರಿಂದ, ಜ್ಞಾನಿಗಳಿಂದ ಕೇಳಿ ತಿಳ್ಕೋಬೇಕು. ಅದು ನಮಗೆ ಆಂತರಿಕವಾಗಿ ಸಾಕ್ಷಾತ್ಕಾರ ಆಗೋ ತನಕ ಕಾಯ್ಬೇಕು, ತಕ್ಷಣ ಗೊತ್ತಾಗೋದಿಲ್ಲ. ಸೊ ಆ ರೀತಿಯಾಗಿ ಒಂದು ಕಡೆ ಸೂರ್ಯ ತಿರುಗ್ತಾ ಇದ್ರೆ ಇನ್ನೊಂದು ಕಡೆ ಪ್ರಿಯವ್ರತ ಹೋಗಿ ಅವನು ಇನ್ನೊಂದು ಸೂರ್ಯ ಸೃಷ್ಟಿ ಮಾಡ್ತಾನೆ, ಎಲ್ಲ ಕಡೆ ಬೆಳಕಾಗಿ. ಅಷ್ಟು ಶಕ್ತಿಶಾಲಿಯಾಗಿ, ಅಷ್ಟು ಜವಾಬ್ದಾರಿಯಿಂದ ಅವನು ರಾಜ್ಯಭಾರ ಮಾಡ್ತಾನೆ. ಕಡೆಗೆ ಅವನ ಕಾಲ ಮುಗಿದ, ರಾಜ್ಯಭಾರ ಮಾಡೋ ಕಾಲ ಮುಗಿದ, ಎಲ್ಲವನ್ನು ಬಿಟ್ಟು ಮತ್ತೆ ಹೋಗ್ತಾನೆ. ಆ ರೀತಿಯಾದ ಭಾವದಲ್ಲಿ ಭಕ್ತರು ವ್ಯವಹರಿಸ್ತಾರೆ. ಅಂದ್ರೆ ಸೇವೆ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೇವೆ ಆದಮೇಲೆ ಎಲ್ಲವನ್ನು ಬಿಟ್ಟು ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಇಷ್ಟು ಹೇಳಿದ ಇವತ್ತಿನ ಒಂದು ಚರ್ಚೆ ನನಗೆ ವಿರಾಮ. ಕೆಲವು ಪ್ರಶ್ನೆಗಳು ಇದ್ದಲ್ಲಿ, ನನ್ನ ಮನಸ್ಸಿಗೆ ಇದ್ದಲ್ಲಿ ಚರ್ಚೆ ಮಾಡಿ. ಈಗ ರಾಮನ ಅವತಾರ ತ್ರೇತಾಯುಗದಲ್ಲೇ ಆಯ್ತು. ಹೌದು. ಶಿವ ರಾಮನ ಅಂತ ಜಪ ಮಾಡ್ತಾನ ಅಂತ ಹೇಳಿದ್ರು. ಹೌದು. ಆದ್ರೆ ಶಿವ ಯಾವಾಗಿಂದ ಮಾಡ್ತಾ ಇದ್ರ ಅಂತ ಹೇಳಿ ಏನಾದ್ರು ಅದ್ರ ಬಗ್ಗೆ ತಿಳಿಸ್ಬೋದು? ಹೌದು, ತಿಳಿಸ್ಬೋದು. ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಅವತಾರ ಮಾಡ್ದ ಅಂದ ಮಾತ್ರಕ್ಕೆ ತ್ರೇತಾಯುಗದ ಮುಂಚೆ ರಾಮ ಇಲ್ಲ ಅಂತಲ್ಲ. ಉದಾಹರಣೆಗೆ ಸೂರ್ಯ ಇವತ್ತು ಬೆಳಗ್ಗೆ ಹುಟ್ಟಿದ, ನೆನ್ನೆ ಇರಲಿಲ್ಲ. ಇವತ್ತು ಬೆಳಗ್ಗೆ ಫಸ್ಟ್ ಟೈಮ್ ಕಂಡ ಅಂತ ಮಾತ್ರಕ್ಕೆ ನೆನ್ನೆ ಇಲ್ಲ ಅಂತಲ್ಲ, ಕತ್ತಲೆಯಿಂದ ಎದ್ದ ಮೇಲೆ ಮೊದಲನೇ ಬಾರಿ ಕಂಡ. ಅಂದರೆ ಇದಕ್ಕೆ ಕಾಲಚಕ್ರ ಅಂತ ಹೇಳಿ. ಹೇಗೆ ದಿನವೂ ಒಂದು ಚಕ್ರದಲ್ಲಿ ಮೂವ್ ಆಗ್ತಾ ಇದೆ, ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ನಾವು ಚಕ್ರ ಇದೆ ನೋಡಿ, ಅದೇ ರೀತಿ ಕಾಲವು ಚಕ್ರದಲ್ಲಿ ಮೂವ್ ಆಗ್ತಾ ಇದೆ. ಅಂದರೆ 4 ಯುಗಗಳು, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ.
4 ಯುಗಗಳ ಚಕ್ರ ಮೂವ್ ಆಗ್ತಾ ಇದೆ. ಸೊ ಈ ಒಂದು ಆ ಚಕ್ರದಲ್ಲಿ ತ್ರೇತಾಯುಗದಲ್ಲಿ ರಾಮ ಬಂದ, ಹಿಂದಿನ ತ್ರೇತಾಯುಗದಲ್ಲೂ ರಾಮ ಬಂದಿದ್ದ, ಅದರ ಹಿಂದಿನ ತ್ರೇತಾಯುಗದಲ್ಲೂ ರಾಮ ಬಂದಿದ್ದ. ರಾಮ ಯಾವತ್ತೂ ಬರ್ತಾನೆ ಇದ್ದ. ಅಂದ್ರೆ ರಾಮ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾವತ್ತೂ ಇದ್ದಾನೆ. ನಮ್ಮ ಕಣ್ಣಿಗೆ ಗೋಚರ ಆಗೋದು ತ್ರೇತಾಯುಗದಲ್ಲಿ ಅವತಾರ ಮಾಡಿದಾಗ ಮಾತ್ರ. ಅಂದ್ರೆ ರಾಮ ಇಲ್ಲ ಅಂತಲ್ಲ, ಆಯ್ತಾ? ರಾಮ ಯಾವತ್ತೂ ಇದ್ದಾನೆ, ಆದ್ರೆ ಅವತಾರ ಅಂದ್ರೆ ನಿಮ್ಮ ಕಣ್ಣಿಗೆ ಗೋಚರ ಆಗ್ತಾನೆ. ಅದಾಗಿದ್ದು ತ್ರೇತಾಯುಗದಲ್ಲಿ. ರಾಮನೇ ಇದ್ದ. ರಾಮ ಯಾವತ್ತೂ ಇದ್ದಾನೆ. ಪ್ರತಿ ತ್ರೇತಾಯುಗದಲ್ಲೂ ಬರ್ತಾನಲ್ವಾ, ಒಂದೇ ತ್ರೇತಾಯುಗದಲ್ಲಿ ಅಲ್ವಲ್ಲ, ಅದೇ ಹಿಂದಿನ ತ್ರೇತಾಯುಗದಲ್ಲೂ ಬಂದಿದ್ದ. ರಾಮ ಬರ್ತಾನೆ ಇರ್ತಾನೆ, ಪ್ರತಿ ತ್ರೇತಾಯುಗದಲ್ಲೂ ಅವತಾರ ಮಾಡ್ತಾನೆ ಇರ್ತಾನೆ, ಆಗ್ತಾನೆ ಇರುತ್ತೆ. ಕರೆಕ್ಟ್. ಮನಸ್ಸು ದೇವ್ರ ಮುಂದೆ ಹರೇ ಕೃಷ್ಣ ಹೇಳ್ತಾ ಇರ್ತೀವಿ, ಹೊರಗಡೆ ಹೇಳ್ತಾ ಇರ್ತೀವಿ, ಹೊರಗೆ ಎಲ್ಲ ಹೋಗ್ತಾ ಇರ್ತೀವಿ. ಪ್ರಭುಜಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಜಪವನ್ನು ಮಾಡಕ್ಕೆ ಕೂತ್ಕೋತೀವಿ, ಕೃಷ್ಣನ ಸ್ಮರಣೆ ಮಾಡಕ್ಕೋಸ್ಕರ ನಾಮಸ್ಮರಣೆ ಮಾಡಕ್ ಕೂತ್ಕೋತೀವಿ, ನಾಲ್ಗೆ ಕೃಷ್ಣ ಕೃಷ್ಣ ಅಂತ ಇರುತ್ತೆ, ಆದ್ರೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಇದಕ್ಕೆ ಪರಿಹಾರ ಏನು? ತುಂಬಾ ಒಂದು ಉತ್ತಮ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಏನಂತ ಹೇಳ್ತಾರೆ ಆಚಾರ್ಯರು ಅಂತಂದ್ರೆ, ನೋಡಿ, ನಮ್ಮ ಈ ಪ್ರಪಂಚದಲ್ಲಿ ಮನುಷ್ಯರಾಗಿ ನಾವು, ಅಂದರೆ ಮನುಷ್ಯರಂತಲ್ಲ, ಜೀವಿಗಳಾಗಿ ನಾವು ಜನ್ಮವನ್ನು ಪಡೆದಿರೋದು ಮೊದಲನೇ ಬಾರಿ ಅಲ್ಲ. ಇದು ಅನಾದಿ ಕಾಲದಿಂದ ಅಂತ ಹೇಳ್ತಾರೆ. ಅನಾದಿ ಅಂತಂದ್ರೆ ನಾನು ಯಾವಾಗಿಂದ ಭೌತಿಕ ಲೋಕದಲ್ಲಿ ಇದೆ ಅನ್ನೋಕ್ಕೆ ಒಂದು ಬಿಗಿನಿಂಗ್ ಪಾಯಿಂಟ್ ಅಂತ ಹೇಳಕ್ ಆಗೋದಿಲ್ವಂತೆ. ಅಷ್ಟೊಂದು ಕಾಲಘಟ್ಟದಿಂದ ನಾನು ಬೇರೆ ಬೇರೆ ಒಂದು ಜನ್ಮಗಳನ್ನ ಪಡಿತಾ 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 ಒಂದ್ಸರಿ ಮನುಷ್ಯನಾದೆ, ಒಂದ್ಸರಿ ಪ್ರಾಣಿ ಆದೆ, ಒಂದ್ಸರಿ ಪಕ್ಷಿ ಆದೆ, ಒಂದ್ಸರಿ ಮರ ಆದೆ, ಗಿಡ ಆದೆ, ಜಲಚರ ಆದೆ, ಎಲ್ಲ ಬೇರೆ ಬೇರೆ ದೇಹಗಳನ್ನು ಅನುಭವಿಸ್ತಾ ಇದ್ದೀವಿ. ಹಲವಾರು ಆಸೆಗಳನ್ನು ತುಂಬಿಕೊಂಡು, ಅದ ಆಸೆ ಈ ಆಸೆ ಪಟ್ಕೊಂಡು ಏನೇನೋ ಮಾಡಿಕೊಂಡು, ಕರ್ಮಗಳನ್ನು ಮಾಡಿಕೊಂಡು, ಕರ್ಮ ಫಲವನ್ನು ಅನುಭವಿಸೋಕೆ ದೇಹಗಳನ್ನು ಎತ್ಕೊಂಡು, ಸೊ ಇದು ಒಂದು ಮುಗಿಯದ ಚಕ್ರ ಆಗಿ ಮಾಡ್ತಾ ಇದ್ದೀವಿ. ಇದನ್ನು ನಾವು ನಿಲ್ಲಿಸ್ಬೇಕು ಅಂದ್ರೆ ಅದಕ್ಕೆ ನಾವು ಫಸ್ಟ್ ಯಾವುದೇ ಒಂದು ಮರವನ್ನು ನಾವು ಉರುಳಿಸ್ಬೇಕು ಅಂದ್ರೆ ಎಲ್ಲಿಗೆ ಏಟ್ ಹಾಕ್ಬೇಕು? ಬುಡಕ್ಕೆ. ಬರೀ ರೆಂಬೆ ಕೊಂಬೆ ಕಟ್ ಮಾಡಿದ್ರೆ ಮತ್ತೆ ಜಿಗಿದ್ಬಿಡುತ್ತಲ್ವಾ? ಆದ್ರೆ ರೆಂಬೆ ಕೊಂಬೆ ಕಟ್ ಮಾಡೋದು ಸುಲಭ, ಬುಡ ಸಮೇತ ಕೀಳೋದು ಸ್ವಲ್ಪ ಎಫರ್ಟ್ ಆಗ್ತದೆ. ಸೊ ಇಲ್ಲಿ ಬುಡ ಯಾವುದು? ನಮ್ಮ ಭೌತಿಕ ಪ್ರಪಂಚದಲ್ಲಿ ನಮ್ಮ ಈ ಒಂದು ಏನು ನಾವು ಅನುಭವಿಸ್ತಾ ಇದೀವಲ್ಲ ಈ ಜೀವನ, ಇದಕ್ಕೆ ರೂಟ್ ಏನು ಅಂದ್ರೆ ಅದಕ್ಕೆ ಅವಿದ್ಯೆ, ಅಂಧಕಾರ, ಅಜ್ಞಾನ. ಭಗವಂತ ಯಾರು ಅನ್ನೋದಕ್ಕೆ ಅಜ್ಞಾನ ನಮಗೆ ಗೊತ್ತೇ ಇಲ್ಲ ಅಲ್ವಾ? ಅದೇ ರೂಟು, ಅಲ್ಲಿಂದನೇ ಎಲ್ಲ ಶುರುವಾಗಿರುತ್ತೆ. ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಕೃಷ್ಣನ ಕೀರ್ತನೆ ಮಾಡ್ತಾ ಇದ್ದೀವಿ. ಒಂದು ನೇರವಾಗಿ ಅವನ ಹೆಸರನ್ನು ತಗೊಂಡು ಕೀರ್ತನೆ ಮಾಡ್ತಾ ಇದ್ದೀವಿ, ಇನ್ನೊಂದು ಅವನ ಗೀತೆಯನ್ನು ತಗೊಂಡು ಅವನ ಬಗ್ಗೆ ಚರ್ಚೆ ಮಾಡ್ತೀವಿ. ಕೃಷ್ಣ ಕೀರ್ತನೆ ಅಂದ್ರೆ ಕೇವಲ ಹೆಸರು ಮಾತ್ರ ಅಲ್ಲ, ಹೆಸರು ಹೌದು ಖಂಡಿತವಾಗ್ಲು, ಆದರೆ ಕೃಷ್ಣನ ಕೀರ್ತನೆಯಲ್ಲಿ ಎಷ್ಟು ವಿಧ ಇದೆ ಅಂದ್ರೆ, ನಾಮ ಕೀರ್ತನೆ ನಮಗೆಲ್ಲ ಗೊತ್ತಿದೆ, ರೂಪ ಕೀರ್ತನೆ ಅವನ ರೂಪವನ್ನು ವರ್ಣಿಸೋದು, ಗುಣ ಕೀರ್ತನೆ ಅವನ ಗುಣವನ್ನು ವರ್ಣಿಸೋದು, ಲೀಲಾ ಕೀರ್ತನೆ ಅವನ ಲೀಲೆಯನ್ನು ವರ್ಣಿಸೋದು. ಈ ರೀತಿಯಾಗಿ ಹಲವಾರು ವಿಧವಾದ ಕೀರ್ತನೆಗಳನ್ನು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಶುದ್ಧ ಭಕ್ತರಿಂದ ಆ ಕೀರ್ತನೆಯನ್ನು ಮಾಡಿದನ್ನ ಕೇಳೋದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಆ ಕೃಷ್ಣನ ಬಗ್ಗೆ ಅರಿವು ಮೂಡಲಿಕ್ಕೆ ಶುರುವಾಗುತ್ತೆ. ಮನಸ್ಸು ಸ್ವಲ್ಪ ಈ ಕಡೆ ತಿರುಗಲಿಕ್ಕೆ ಶುರುವಾಗುತ್ತೆ. ಕಾಲಕ್ರಮೇಣವಾಗಿ ಅದು ಸಂಪೂರ್ಣವಾಗಿ ಯಾವಾಗ ಕೃಷ್ಣಮಯವಾಗುತ್ತೋ ಅವಾಗ ನಮಗೆ ಯಾವುದೇ ರೀತಿಯಾದಂತಹ ಈ ಪಾಪಕರ್ಮಗಳ ಎಫೆಕ್ಟು ಯಾವುದೂ ತಾಕೋದಿಲ್ಲ. ಮನಸ್ಸು ಯಾಕೆ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಇನ್ನೂ ನಮಗೆ ಅವೆಲ್ಲ ಎಫೆಕ್ಟ್ ಇದೆ. ಆದರೆ
ನಮ್ಮ ಪ್ರೋಸೆಸ್ ರೈಟ್ ಪ್ರೋಸೆಸ್ಸಲ್ಲಿದೆ. ನಾವೇನು ಮಾಡ್ತಾ ಇದ್ದೀವಿ ಕರೆಕ್ಟ್ ಆಗಿದೆ, ಮೂಲದಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ. ಬಟ್ ಇದು ಸ್ವಲ್ಪ ನಿಮಗೆ ಟೈಮ್ ತಗೊಳುತ್ತೆ. ಉದಾಹರಣೆಗೆ ಏನು ಮಾಡ್ತಾ ಇದ್ದೀವಿ ನಾವು ಅಂತಂದರೆ, ಒಂದು ಫ್ಯಾನ್ ತುಂಬ ತಿರುಗ್ತಾ ಇದೆ. ನಮ್ಮ ಲೈಫ್ ಹೆಂಗೆ ಅಂದರೆ ಫ್ಯಾನ್ ತಿರುಗ್ತಾನೇ ಇದೆಯಪ್ಪ. ಅದು ನಿಲ್ಲಿಸ್ಬೇಕು ಅಂದರೆ ನಾವು ಕೈ ಕೊಟ್ಟರೆ ನಿಂತೋಗುತ್ತಾ? ಏನು ಮಾಡ್ಬೇಕು ಹೇಳಿ? ಸ್ವಿಚ್ ಆಫ್ ಮಾಡಿದ ತಕ್ಷಣ ನಿಂತೋಗುತ್ತಾ? ಸ್ವಲ್ಪ ಆದರೆ ಖಂಡಿತವಾಗಿ ನಿಲ್ಲತ್ತೋ ಇಲ್ವೋ? ಖಂಡಿತವಾಗ್ಲೂ ನಿಲ್ಲಬೇಕು ಅಲ್ವಾ? ಅದೇ ರೀತಿ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮೇನ್ ಸ್ವಿಚ್ ಆಫ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಗೆ ಸ್ವಲ್ಪ ಡೌಟು, ನೇರವಾಗಿ ಕೈ ಕೊಟ್ಟರೆ ನಿಲ್ಲತ್ತೇನೋ ಅಂತ ನಮ್ಗೆ ಒಂಥರ ಅನ್ಕೋತೀವಿ. ಆದರೆ ಅನ್ಕೊಟ್ರೆ ಕೈಗೆ ಏಟಾಗತ್ತಷ್ಟೇ, ನಿಲ್ಲೋದಿಲ್ಲ. ಮೇನ್ ಸ್ವಿಚ್ ಆಫ್ ಮಾಡ್ತಾ ಇದ್ವಿ. ನಾವು ಯಾವ್ಯಾವುದೋ ಪ್ರೊಸೆಸ್ ಫಾಲೋ ಮಾಡ್ತಾ ಇಲ್ಲ, ನೇರವಾಗಿ ಕೃಷ್ಣ ಪ್ರಜ್ಞೆ ಆ ಮೇನ್ ಸ್ವಿಚ್ಚು ಅಲ್ಲೇ ನಾವು ಕನೆಕ್ಷನ್ ಇದು ಮಾಡ್ತಾ ಇದ್ದೀವಿ. ಮಾಡಿದಾಗ ತಿರುಗ್ತಾ ಇರುತ್ತೆ, ಸ್ವಲ್ಪ ದಿನ ತಿರುಗಲಿ. ಯಾಕಿನ್ನೂ ತಿರುಗ್ತಾ ಇದೆ ಅಂತ ಬೇಜಾರು ಮಾಡ್ಕೋಬೇಡಿ. ನಾವು ಮೇನ್ ಸ್ವಿಚ್ ಆಫ್ ಮಾಡ್ತಾ ಇದ್ದೀವಿ. ಅದರಿಂದ ಒಂದು ಸಕ್ಸಸ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ, ಉತ್ಸಾಹ, ನಿಶ್ಚಯ, ಧೈರ್ಯ ಅಂತ ಆಚಾರ್ಯ ಹೇಳ್ತಾರೆ. ಉತ್ಸಾಹದಿಂದ ಮಾಡಿ ನಿಮ್ಮ ಭಕ್ತಿಯನ್ನು, ನಿಶ್ಚಯದಿಂದ ಮಾಡಿ ಅಂದರೆ ನಿಮ್ಗೆ ಕಾನ್ಫಿಡೆನ್ಸ್ ಇರಲಿ, ಖಂಡಿತವಾಗ್ಲೂ ಫಲ ಕೊಟ್ಟೇ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸಿಂದ ಮಾಡಿ. ಧೈರ್ಯ ಅಂದರೆ ಒಂದು ಧೀರನಾಗಿ ಶಾಂತತೆಯಿಂದ, ಒಂದು ತಾಳ್ಮೆಯಿಂದ ಭಕ್ತಿ ಸೇವೆಯನ್ನು ಮಾಡಿ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಕಡೆಯ ಪಕ್ಷ ಈ ಜನ್ಮದ ಸಿಗಲಿಲ್ಲ ಅಂದ್ರೂ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯೋಚನೆ ಮಾಡಬೇಡಿ. ಶುಚೀನಾಂ ಶ್ರೀಮದಾಂ ಗೇಹೆ ಯೋಗ ಪೃಷ್ಠೋಪಿ ಜಾಯತೆ. ಅಂದರೆ ಯಾರಾದರೂ ಯೋಗವನ್ನು ಕಂಪ್ಲೀಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಲೈಫಲ್ಲಿ ಎಲ್ಲಿಂದ ನಿಲ್ಲಿಸಿದಿರೋ ಅಲ್ಲಿಂದ ನೆಕ್ಸ್ಟು ಅಲ್ವಾ? ಈ ಲೈಫಲ್ಲಿ ನಾನು BSc ಅಥವಾ BTech ಡಿಗ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಲೈಫಲ್ಲಿ ನಾನು ಹಿಂದಿನ ಲೈಫಲ್ಲಿ BTech ಮಾಡಿದ್ದೆ, ಇವಾಗ MTech ಮಾಡಕ್ಕೆ ಬಿಡ್ತೀರಾ ಅಂತ ಹೇಳ್ತಾರಾ? ಇಲ್ಲ. ಅಷ್ಟು LKG ABCD ಹೋಗಿ ಫಸ್ಟ್ ಅಂತ ಹೇಳ್ತಾರಲ್ವಾ? ಕೃಷ್ಣ ಆ ಥರ ಹೇಳೋದು ಬಂತೆ. ಕೃಷ್ಣ ಹೇಳ್ತಾನೆ, ಆಯ್ತಪ್ಪ ನೀನು ಆಗಲೇ ಅಷ್ಟು ರೀಚ್ ಆಗಿದ್ಯಾ, 50% ಆಗಿದ್ಯಾ, 51% ಸ್ಟಾರ್ಟ್ ಮಾಡುವಾಗ. ಸೊ ಅದರಿಂದ ನಾವು ಏನು ಮಾಡಿದ್ದೀವಿ, ಸ್ವಲ್ಪ ಮಾಡಿದ್ರು ಸಹಿತ ಕೃಷ್ಣ ಹೇಳ್ತಾನೆ ಯಾವುದೂ ಕಳ್ಕೊಂಡಿಲ್ಲ. ನೀವು ಯೋಗಕ್ಷೇಮಂ, ಇನ್ನು ಯೋಗಕ್ಷೇಮ ನನ್ನ ಜವಾಬ್ದಾರಿ. ನೀನೇನು ಮಾಡಿದ್ಯಾ ಅದನ್ನು ಕಾಪಾಡ್ತೀನಿ, ಏನು ಮಾಡಿಲ್ಲ ಅದಕ್ಕೆ ಮಾಡಕ್ಕೆ ಸಹಾಯ ಮಾಡ್ತೀನಿ. ಆಯ್ತಾ? ಹರೇ ಕೃಷ್ಣ. ಬೇರೆ ದೇವರು ದೇವರಿಗೆ ಹೇಗೆ ಪೂಜೆ ಮಾಡೋದು, ಪೂಜೆ ಹೇಗೆ ಮಾಡೋದು ಅಂತ ಇವಾಗ ಶ್ರಾವಣ ಮಾಸ ಬಂದ್ರೆ ನಾವು ಇವಾಗ ಕೃಷ್ಣ ಮಾಸ ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳಿದ್ರೆ ಕೃಷ್ಣ ಇರೋದು ಒಂದೇ ಕೃಷ್ಣ ಪೂಜೆ ಮಾಡೋ ಎಲ್ಲ ನನಗೆ ಅರ್ಥ ಮಾಡೋ ನಾನು ಅಂದ್ರೆ ಇವಾಗ ಶ್ರಾವಣ ಮಾಸ ಬಂದ್ರೆ ಈಶ್ವರನ ಪೂಜೆ ಇರುತ್ತೆ. ಆಮೇಲೆ ನವರಾತ್ರಿ ಬಂದ್ರೆ ನಾವು ದುರ್ಗನ ಪೂಜೆ ಇರುತ್ತೆ. ಅದು ಬೇರೆ ದೇವರ ಮನೆ ದೇವರು ಅದು ಅದು ಹೇಗೆ ಮಾಡೋದು, ಐತಿಹಾಸಿಕವಾಗಿ ನಾವು ಹೇಗೆ ಮಾಡ್ತೀವಿ? ಮತ್ತೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಬೇರೆ ಬೇರೆ ಉದಾಹರಣೆಗೆ ಗಣೇಶ ಚೌತಿ ಬರ್ತಾ ಇದೆ, ಗಣೇಶನ ಪೂಜೆ ಮಾಡಬೇಕು. ನಿನ್ನೆ ತಾನೇ ವರಮಹಾಲಕ್ಷ್ಮಿ ಪೂಜೆ ಆಯಿತು, ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ವಿ. ಆಮೇಲೆ ಭೀಮನಮಾಸೆ ವ್ರತ ಮಾಡ್ತೀವಿ, ಅದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಹೇಗೆ ಮಾಡಬೇಕು, ಮಾಡಬೇಕಾ, ಮಾಡಬಾರ್ದಾ, ತುಂಬ ಕನ್ಫ್ಯೂಷನ್. ಬರೀ ಕೃಷ್ಣನ ಪೂಜೆ ಮಾತ್ರ ಮಾಡಬೇಕಾ? ಸೊ ಇದು ಯಾರಿ ನಮ್ಗೆ ಹಲವಾರು ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ಯಾವ ಒಂದು ಮೈಂಡ್ ಸೆಟ್, ಯಾವ ಭಾವದಲ್ಲಿ ಮಾಡ್ತೀವಿ ಅದು ಇಂಪಾರ್ಟೆಂಟ್. ನಿಮ್ಮ ಮನೆತನದಲ್ಲಿ ಬಂದಿರುವಂತಹ ಕೆಲವು ವ್ರತ ನಿಯಮಗಳ ಆಚಾರಗಳನ್ನು ಬಿಡಿ ಅಂತ ನಾವು ಕೃಷ್ಣ ಭಕ್ತಿ ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ಉದಾಹರಣೆಗೆ ನಿಮ್ಮಲ್ಲಿ ನವರಾತ್ರಿಯಲ್ಲಿ ಬೊಂಬೆ ಕುಡಿಸೋದಾಗಿರ್ಬೋದು, ದುರ್ಗೆಯರ ಆರಾಧನೆ ಮಾಡೋ ಒಂದು ಪದ್ಧತಿ ಇರ್ಬೋದು, ಮಾಡಿ. ನಾವು ನಿಲ್ಲಿಸಿ ಅಂತ ಯಾವತ್ತೂ ಹೇಳಲ್ಲ. ಮತ್ತೆ ಏನು ಹೇಳ್ತೀವಿ ಅಂದರೆ ನಿಮ್ಮ ಸೈದ್ಧಾಂತಿಕ ನಿಲುವು ಸರಿಯಾಗಿರಲಿ. ನಾವು ಶ್ರಾವಣ ಮಾಸ ಬಂದಾಗ ಈಶ್ವರನೇ ಎಲ್ಲರಿಗೂ ದೊಡ್ಡವನು ಅನ್ನೋದು, ಗಣಪತಿ ಪೂಜೆ ಬಂದಾಗ ಗಣೇಶನೇ ಎಲ್ಲರಿಗೂ ದೊಡ್ಡವರು ಅನ್ನೋದು,
ಆಮೇಲೆ ನವರಾತ್ರಿ ಬಂದಾಗ ದುರ್ಗೆನೇ ಎಲ್ಲಾಗಲೇ ದೊಡ್ಡವರು ಅನ್ನೋದು. ವೇರ್ ಇಸ್ ಯುವರ್ ಫೌಂಡೇಶನ್? ಎಲ್ಲ ಕನ್ಫ್ಯೂಷನ್. ಯಾವ್ದು ಸರಿ ಯಾವ್ದು? ನಮ್ಮ ಫೌಂಡೇಶನ್ ಸರಿ ಇಲ್ಲ. ಪ್ರಾಬ್ಲಮ್ ಅಲ್ಲಿರೋದು. ಗಣಪತಿ ಪ್ರಾಬ್ಲಮ್ ಇಲ್ಲ, ಶಿವನ್ ಪ್ರಾಬ್ಲಮ್ ಇಲ್ಲ, ದುರ್ಗೆ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಯಾರ ಹತ್ರ? ನಮ್ಮ ಹತ್ರ. ಗಜವದನ ಬೇಡುವೆ ಗೌರಿ ತನಯ ಅಂತ ಯಾರು ಹೇಳ್ತಾ ಇದ್ದಾರೆ? ದಾಸ್ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಲಾಸ್ಟ್ ಅಲ್ಲಿ? ನಿರುತ ನೆನೆಯುವಂತೆ ನೀ ದಯ ಮಾಡು. ಯಾರ್ದು? ಭಗವಂತ ಪುರಂದರ ವಿಠಲನ ನಿರುತ ನೆನೆಯುವಂತೆ ನೀ ದಯ ಮಾಡು. ಗಣಪತಿ ಪೂಜೆ ಮಾಡಬೇಕಾದ್ರೆ ಏನ್ ಕೇಳಬೇಕು? ಭಗವಂತನ ನಾಮಸ್ಮರಣೆ ಮಾಡಕ್ಕೆ ಏನು ನನಗೆ ಆಶೀರ್ವಾದ ಮಾಡು. ಅಲ್ಲಿ ಬೇಕಾಗಿರೋದು ಫೋಕಸ್. ಗಣಪತಿ ಪೂಜೆ ಮಾಡದೆ ಕೂತ್ಕೊಂತ ಯಾರು ಹೇಳಿ? ಆಯ್ತಾ? ಅದೇ ರೀತಿ ದುರ್ಗೆ ಪೂಜೆ ಮಾಡ್ಬೇಕಾದ್ರು ವೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯರು ದುರ್ಗೆ ಪೂಜೆ ಮಾಡಿದ್ರು. ಅವರೇ ಪೂಜೆ ಮಾಡಿರ್ಬೇಕಾರೆ ನಾವು ಇವನ್ ಮಾಡಬೇಡಿ ಅಂತ ನಾನು ತಡೆಯೋದಿಲ್ಲ. ಆದ್ರೆ ಯಾವ ಭಾವದಲ್ಲಿ ಮಾಡಿದ್ರು? ಯಾವ್ದಕ್ಕೋಸ್ಕರ ಮಾಡಿದ್ರು ಅವರು? ಕೃಷ್ಣನ ಪಡ್ಕೊಳ್ಳೋಕ್ಕೋಸ್ಕರ ಮಾಡಿದ್ರು. ನಾವು ಹಂಗೆ ಮಾಡೋಣ ಅದೇ ಭಾವದಲ್ಲಿ. ಪ್ರಚೇತರು ಅಂತ ಭಾಗವತದಲ್ಲಿ ಬರುತ್ತೆ. ಪ್ರಚೇತರು ಸಹಿತ ಶಿವನ್ ಜೊತೆ ಚರ್ಚೆ ಮಾಡ್ತಾರೆ. ಶಿವ ಹೇಳ್ತಾನೆ, ನೀವು ನಾನು ಹೇಳ್ದಂಗೆ ಮಾಡಿ ಬೇಗ ಕೃಷ್ಣ ಭಕ್ತರಾಗ್ತೀರಾ ಅಂತ. ಅಂದರೆ ಶಿವನನ್ನ ಆರಾಧನೆ ಮಾಡಬೇಕಾದ್ರೂ ನಾವು ಯಾವ ಭಾವದಲ್ಲಿ ಮಾಡಬೇಕು ಅಂದ್ರೆ, ಶಿವ ವೈಷ್ಣವಾನ ಯಥಾ ಶಂಭು ಅಂತೀವಿ. ಅಂದ್ರೆ ಎಲ್ಲ ವೈಷ್ಣವರಿಗೂ ಪರಮ ವೈಷ್ಣವ ಅಂದ್ರೆ ಶಿವ. ಶಿವ ಕೃಷ್ಣನ ಹೆಂಗ್ ಪಡ್ಕೊಳ್ಳೋದು ನೀನೇ ದಾರಿ ತೋರಿಸಪ್ಪ. ಖಂಡಿತವಾಗ್ಲೂ ತೋರಿಸ್ತಾನೆ ಶಿವ. ಅಲ್ವಾ? ಇದರಿಂದ ಎಲ್ಲಾ ದೇವಾನ ದೇವತೆಗಳನ್ನ ಕೃಷ್ಣನ ಒಂದು ಅಂಶ, ಕೃಷ್ಣನ ಒಂದು ಟೀಮ್, ಅವನ ಸಂಗಡಿಗರು, ಆ ಭಾವದಲ್ಲಿ ನೋಡಿ ನಾವು ಅವರನ್ನ ಸೇವೆ ಮಾಡೋದಲ್ಲಿ ತಪ್ಪಿಲ್ಲ. ಆ ಭಾವದಲ್ಲಿ ನಾವು ವ್ರತ ನಿಯಮಾಚರಣೆಗಳನ್ನ ಮಾಡಬೇಕು. ನಿಮ್ಮ ಪ್ರಶ್ನೆಗೆ ಪ್ರಭು ಇನ್ನೊಂದು ಆ್ಯಡ್ ಮಾಡೋದು ಉತ್ತರ ಆಯ್ತಾ? ಪ್ರಭು ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಬೋದು. ಹೇಳಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಎಲ್ಲ ಮಳೆ ನದಿಗಳು ಆದ್ದರಿಂದ ವಿಶ್ವರೂಪದಲ್ಲಿ ಅದನ್ನೇ ಅಲ್ವಾ ಕೃಷ್ಣ ಗೀತೆಯಲ್ಲಿ ಏನ್ ಹೇಳ್ತಾನೆ ಗೊತ್ತಾ? ಯಾರು ದೇವತೆಗಳ ಪೂಜೆ ಮಾಡ್ತಾರೆ ಅವರು ಆಕ್ಚುಲಿ ನನ್ನನ್ನೇ ಪೂಜೆ ಮಾಡ್ತಾ ಇದ್ದಾರೆ. ಆದ್ರೆ ಅವಿಧಿ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ಸರಿಯಾದ ರೂಪ ಮಾರ್ಗದಲ್ಲಿ ಮಾಡ್ತಾ ಇಲ್ಲ. ಮತ್ತೆ ಆ ದೇವತೆ ಪೂಜೆ ಮಾಡಬೇಕು ಅಂತ ಯಾರನ್ನ ಅನ್ಕೊಂಡ್ರೆ ಅವ್ರಿಗೆ ಶ್ರದ್ಧೆ ಕೊಡೋದು ಯಾರು? ಆ ಶ್ರದ್ಧೆ ಕೊಡೋದೇ ದೇವರಲ್ಲ. ಸೊ ಈ ರೀತಿಯಾಗಿ ಕೃಷ್ಣನ ದೇವತೆಗಳನ್ನ ಬೇರೆ ಬೇರೆ ಅಂತ ನೋಡೋದೇ ಒಂದು ರೀತಿಯಲ್ಲಿ ಒಂದು ತಪ್ಪಾಗುತ್ತೆ. ದೇವತೆಗಳನ್ನೆಲ್ಲ ಕೃಷ್ಣನ ಸಂಗಡಿಗರು, ಕೃಷ್ಣನ ಅನುಯಾಯಿಗಳು, ಕೃಷ್ಣನ ಪ್ರತಿನಿಧಿಗಳು. ಕೃಷ್ಣ ನಡೆಸ್ತಾ ಇರುವಂತ ಈ ಜಗತ್ತಿಗೆ ಅವರು ಪ್ರತಿನಿಧಿಗಳು, ಅವನ ಪ್ರತಿನಿಧಿಗಳು. ಆ ಭಾವದಲ್ಲಿ ನಾವು ಅವರನ್ನ ನೋಡಬೇಕು. ಅವ್ರನ್ನ ದೇವರು ಅಂತ ಆರಾಧನೆ ಮಾಡಬಾರ್ದು, ದೇವರ ಭಕ್ತರು ಅನ್ನೋ ರೀತಿಯಲ್ಲಿ ನಾವು ಅವ್ರನ್ನ ಪೂಜೆ ಮಾಡಬೇಕು. ಸರಿನಾ? ಇಲ್ಲಿಗೆ ನಮ್ಮ ಕಡೆಯಿಂದ ಪ್ರವಚನಕ್ಕೆ ವಿರಾಮ. ಶ್ರೀಲ ಪ್ರಭುಪಾದ್ ಕಿ ಜೈ. ಗ್ರಂಥರಾಜ್ ಶ್ರೀಮದ್ ಭಗವದ್ಗೀತಾ ಕಿ ಜೈ.